ನಾನು ಇಡೀ ಗ್ರಾಮಕ್ಕೆ ಒಬ್ಬಳೇ ದಾದಿಯಾಗಿದ್ದೆ. ನಾನು MBBS ಮಾಡಿ ಪ್ರಸೂತಿ ತಜ್ಞೆ ಆಗಿರಲಿಲ್ಲ. ನನ್ನ ಅಜ್ಜಿಯನ್ನು ನೋಡಿ ಕಲಿತ ವಿದ್ಯೆ ಆಗಿತ್ತು. ಇದು ನನಗೆ ದೇವರು ಕೊಟ್ಟ ವರ ಎಂದು ಹೇಳಬಹುದು. ಇಡೀ ಗ್ರಾಮದ ಜನತೆ ನನಗೆ ತುಂಬಾ ಪ್ರೀತಿ ಗೌರವ ನೀಡುತ್ತಿದ್ರು ಮತ್ತು ಅಕ್ಕಪಕ್ಕದಲ್ಲಿ ಎಷ್ಟು ಗ್ರಾಮಗಳಿತ್ತೋ ಅಲ್ಲಿ ಎಲ್ಲಾ ಕಡೆಯೂ ನಾನು ಹೆರಿಗೆಯನ್ನು ಮಾಡಿದ್ದೆ. ಸಮಪಾಲು ಅರ್ಧದಷ್ಟು ಮಕ್ಕಳನ್ನು ನಾನೇ ನನ್ನ ಕೈಯಾರೆ ಹೆರಿಗೆ ಮಾಡಿಸಿದ್ದು. ಮಕ್ಕಳಾಗಲಿ ತಂದೆ ತಾಯಿಯಾಗಲಿ ನನ್ನನ್ನು ಎಲ್ಲಿಯಾದರೂ ಕಂಡ್ರೂ ನನಗೆ ಪ್ರೀತಿ ಗೌರವವನ್ನು ನೀಡುತ್ತಿದ್ದರು. ಯಾರೂ ನನ್ನನ್ನು ಮರೆತಿರಲಿಲ್ಲ. ನಾನು ಅಮ್ಮ ಎಂಬ ಹೆಸರಿನಿಂದ ತುಂಬಾ ಖ್ಯಾತಿ ಪಡೆದಿದ್ದೆ. ಯಾಕಂದ್ರೆ ಸಣ್ಣವರಿಂದ ಹಿಡಿದು ಮುದುಕರವರೆಗೂ ಎಲ್ಲರೂ ನನ್ನನ್ನು ಅಮ್ಮ ಎಂದೇ ಕರೆಯುತ್ತಿದ್ದರು. ಯಾರಾದರೂ ಅಮ್ಮ ಎಂದು ಕೇಳಿದರೆ ಎಲ್ಲರಿಗೂ ನಾನೇ ನೆನಪಿಗೆ ಬರುತ್ತಿತ್ತು. ಇವತ್ತು ನನ್ನ ಹತ್ತಿರ ಕಂಡ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ, ಆಶ್ಚರ್ಯಪಟ್ಟೆ. ಆ ವ್ಯಕ್ತಿ ಆತನ ಮೇಕೆಯನ್ನು ತಬ್ಬಿಕೊಂಡು ಅಳುತ್ತಾ ಕೂತಿದ್ದ ಮತ್ತು ಮೇಕೆ ಸುತ್ತಮುತ್ತಲೂ ಜನರ ಗುಂಪು ಸೇರಿಕೊಂಡಿತು. ಅಯ್ಯೋ ದೇವ್ರೆ, ಏನಾಯ್ತು ಎಂದು ನಾನು ಬೇಗನೆ ಹೋಗಿ ಮೇಕೆ ಹತ್ತಿರ ಕೂತೆ. ಪ್ರಾಣಿಯಾಗಿರುವುದರಿಂದ ಹೆರಿಗೆ ಮಾಡಿಸಲು ತುಂಬಾ ಸಮಯ ಬೇಕಾಗಿಲ್ಲ. ಇದು ಬೇಗನೆ ಆಗುತ್ತೆ ಎಂದು ನಾನಂದುಕೊಂಡಿದ್ದೆ. ನಾನು ಊರಿನ ಫೇಮಸ್ ದಾದಿ ಆಗಿರುವುದರಿಂದ ಎಲ್ಲರಿಗೂ ನನ್ನಲ್ಲಿ ಭರವಸೆ ಇತ್ತು. ಆದರೆ ಪಂಡಿತರು ನನ್ನನ್ನು ಕರೆಯಲು ಬಂದಾಗ ನನಗೆ ಆಶ್ಚರ್ಯ ಕಾಡಿತು. ಅವರು ನನ್ನಲ್ಲಿ ಹೇಳಲು ಪ್ರಾರಂಭಿಸಿದರು, ಅಮ್ಮ, ನನಗೆ ನಿಮ್ಮ ಅಗತ್ಯ ಬಂದಿದೆ. ನನ್ನ ಅಗತ್ಯನಾ? ನನ್ನ ಅಗತ್ಯ ನಿಮಗೆ ಹೇಗೆ ಬರಲು ಸಾಧ್ಯ? ನನಗೆ ಅರಿಯದೆ ಏನಾದರೂ ಸಿಹಿ ಸುದ್ದಿ ಆಗಿದ್ಯಾ ಎಂದು ಕೇಳಿದೆ. ಯಾಕಂದ್ರೆ ನನಗೆ ಗೊತ್ತಿರುವ ಪ್ರಕಾರ ನಿಮ್ಮ ಮನೆಯಲ್ಲಿ ನನ್ನ ಅಗತ್ಯ ಬರುವ ಸಮಸ್ಯೆಗಳು ಏನೂ ಇರಲಿಲ್ಲ. ನಿಮ್ಮ ಹೆಂಡತಿಗೆ ಮಗು ಆಗುವುದಿಲ್ಲ ಎಂಬ ಸಮಸ್ಯೆಯನ್ನು ನನ್ನ ಮುಂದೆ ತುಂಬಾ ಸಲ ಹೇಳಿದ್ದೀರಿ. ತಪ್ಪಾಗಿ ಅರ್ಥ ಮಾಡಬೇಡಿ. ಹಾಗೆ ನಾನು ಕೇಳಿದೆ. ಇಲ್ಲಮ್ಮ, ನನ್ನ ಮನೆಗೆ ನಿಮ್ಮ ಅಗತ್ಯ ಬಂದಿರುವುದು ಸತ್ಯ. ಆದರೆ ನನ್ನ ಹೆಂಡತಿಗೆ ಅಗತ್ಯ ಬಂದಿರುವುದು ಅಲ್ಲ. ನನ್ನ ಚಿನ್ನುಮುನಿಗೆ ಅಗತ್ಯ ಬಂದಿರುವುದು. ನನ್ನ ಚಿನ್ನುಮುನಿ ಮಗುವಿಗೆ ಜನ್ಮವನ್ನು ನೀಡುತ್ತಿದ್ದಾಳೆ. ಅವಳು ತುಂಬು ಗರ್ಭಿಣಿ. ನೀವು ಆದಷ್ಟು ಬೇಗ ಬನ್ನಿ, ನಾನು ಈಗ ಹೊರಟೆ ಎಂದು ಪಂಡಿತರು ಬೇಗನೆ ಹೆಜ್ಜೆ ಇಡುತ್ತಾ ಹೊರಟರು. ಚಿನ್ನುಮುನಿ ಎಂದರೆ ಯಾವುದೇ ಮಹಿಳೆಯಲ್ಲ, ಅದು ಅವರ ಮುದ್ದಿನ ಮೇಕೆ. ಪಂಡಿತರು ಅದನ್ನು ತುಂಬಾ ಪ್ರೀತಿಸುತ್ತಿದ್ದರು. ಅವರು ತನ್ನ ಪ್ರಾಣಕ್ಕಿಂತಲೂ ಮಿಗಿಲಾಗಿ ಅದನ್ನು ನೋಡ್ಕೊಳ್ತಾ ಇದ್ರು. ಯಾವಾಗ ನೋಡಿದ್ರೂ ಅದರ ಹಿಂದೆನೇ ಇರುತ್ತಿದ್ದರು. ಎಲ್ಲಿಯಾದರೂ ಮಾತನಾಡುವಾಗ ಅದರ ಯಾವುದಾದ್ರೂ ಒಂದು ವಿಷಯ ಹೇಳಲು ಮರೆತಿರುವುದಿಲ್ಲ. ಇದರಿಂದ ಅವರು ತುಂಬಾ ಚೆನ್ನಾಗಿ ಅದನ್ನು ಆರೈಕೆ ಮಾಡುತ್ತಾ ನೋಡಿಕೊಂಡು ಸಾಕುತ್ತಿದ್ದರು. ತನ್ನ ಚಿನ್ನುಮುನಿಗೋಸ್ಕರ ನನ್ನ ಜೀವವನ್ನೇ ಸಮರ್ಪಿಸಲು ಸಿದ್ಧನಾಗಿದ್ದೇನೆ ಎಂದು ಹೇಳುತ್ತಿದ್ದರು. ಚಳಿಗಾಲದಲ್ಲಿ ಚಿನ್ನುಮುನಿಗೆ ಚಳಿಯಾಗುತ್ತೆ ಎಂದು ಹೊಸ ಬಟ್ಟೆಯನ್ನು ಹೊಲಿಸಿ ಧರಿಸುತ್ತಿದ್ದರು. ನಮಗಿಂತ ಏನೂ ಕಡಿಮೆಯಾಗಿರಬಾರದು ಎಂದು ಅದಕ್ಕೆ ಮನೆಯ ಒಳಗಡೆ ಸ್ವಚ್ಛವಾದ ಕೋಣೆಯನ್ನು ಮಾಡಿಕೊಟ್ಟಿದ್ದರು. ಪಂಡಿತ್ ಅವರ ವಿಷಯ ಊರಿನವರಿಗೆ ಎಲ್ಲ ತಿಳಿದಿತ್ತು. ಅವರು ಮೇಕೆ ಎಂದರೆ ಹುಚ್ಚನಂತೆ ಪ್ರೀತಿಸುತ್ತಿದ್ದಾರೆ. ಅವರಿಗೆ ರಾತ್ರಿ ಹಗಲು ಚಿನ್ನುಮುನಿಯದ್ದೇ ಚಿಂತೆ ಎಂದು ಹೇಳುತ್ತಿದ್ದರು. ಪಂಡಿತರು ಎಲ್ಲರ ಹತ್ತಿರ ಹೇಳುತ್ತಿದ್ದರು, ನಾನು ಯಾವಾಗ ಮೇಕೆಯನ್ನು ನನ್ನ ಮನೆಗೆ ಕರೆದು ತಂದೋ ಆವಾಗದಿಂದ ನನ್ನ ಜೀವನ ಬದಲಾಗಿದೆ. ಮೇಕೆ ತುಂಬಾ ಅಂದವಾಗಿತ್ತು. ಅದು ಪರ್ವತ ಮೇಕೆಯಾಗಿತ್ತು ಮತ್ತು ಉದ್ದವಾಗಿ ಬಿಳಿ ಬಣ್ಣದಾಗಿತ್ತು. ಇಷ್ಟು ಉದ್ದವಾದ ಮೇಕೆಯನ್ನು ನಾನು ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ನೋಡುತ್ತಿರುವುದು. ನಾನು ಎಲ್ಲಿಯೂ ನೋಡಿರಲಿಲ್ಲ. ಅದಕ್ಕೋಸ್ಕರ ಸರಿಯಾದ ಸಮಯದಲ್ಲಿ ಅದಕ್ಕೆ ಬೇಕಾದ ಆಹಾರವನ್ನು ನೀಡಿ ಚೆನ್ನಾಗಿ ನೋಡಿಕೊಂಡು ಇದು ಈಗ ಇಷ್ಟು ಎತ್ತರಕ್ಕೆ ಬೆಳೆದು ಬಿಟ್ಟಿದೆ. ಪಂಡಿತರು ಪ್ರಾಣಕ್ಕಿಂತಲೂ ಮಿಗಿಲಾಗಿ ಮೇಕೆಯನ್ನು ಪ್ರೀತಿಸುತ್ತಿದ್ದರು. ಅವರು ಬಂದು ಕರೆದಾಗ ನಾನು ಅವರ ಮನೆಗೆ ಹೋದೆ. ಜನ ಎಲ್ಲ ಸುತ್ತಲೂ ಸೇರಿಕೊಂಡಿದ್ದರು. ನಾನು ಮೇಕೆ ಹತ್ತಿರ ಕುಳಿತುಕೊಂಡೆ. ಇನ್ನೇನು ಕೆಲಸ ಸ್ವಲ್ಪನೇ ಇರೋದು, ಬೇಗ ಆಗಿಬಿಡುತ್ತೆ ಎಂದು ನಾನಂದುಕೊಂಡೆ. ಅಂದ್ರೆ ನಾವು ಅಷ್ಟು ಕಷ್ಟಪಡಬೇಕಾಗಿಲ್ಲ. ಆದರೆ ಸ್ವಲ್ಪ ಹೊತ್ತಾದಾಗ ಅಲ್ಲಿ ನನ್ನ ಕಣ್ಣ ಮುಂದೆ ಬಂದ ದೃಶ್ಯ ಕಂಡು ಆಕಾಶ ತಲೆ ಮೇಲೆ ಬಿದ್ದು ಭೂಮಿ ಕುಸಿಯುತ್ತಿದೆ ಎಂದು ಅನಿಸಿತು. ಇದು ಯಾವ ರೀತಿಯ ಸಮಸ್ಯೆ ನೋಡುತ್ತಿದ್ದೇನೆ? ತುಂಬಾ ವಿಚಿತ್ರವಾಗಿದೆ. ಚಿನ್ನುಮುನಿಗೆ ಹೆರಿಗೆ ಆಗುತ್ತೆ. ಅದರ ಮಗುವನ್ನು ನೋಡಿದ ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಪಂಡಿತರೇ, ಏನಿದು? ಏನ್ ನೋಡ್ತಾ ಇದ್ದೇವೆ? ಇದು ಯಾರ ಕೆಲಸ ಎಂದು ಆದಷ್ಟು ಬೇಗ ಕಂಡು ಹಿಡಿಯಿರಿ. ಇಂಥ ಕೆಟ್ಟ ಕೆಲಸವನ್ನು ಮಾಡಿದ ಆ ನೀಚರು ಯಾರು? ಆದರೆ ಪಂಡಿತರು ಚಿಂತಿಸುತ್ತಾ ತುಂಬಾ ಭಯಪಟ್ಟುಕೊಂಡಿದ್ದರು. ಅವರ ಬಾಯಿಂದ ಯಾವುದೇ ಒಂದು ಮಾತು ಬರುತ್ತಿರಲಿಲ್ಲ. ಈ ರೀತಿ ಎಲ್ಲ ನಾವು ನೋಡಬೇಕಾಗುತ್ತೆ ಎಂದು ಅವರು ಅಂದುಕೊಂಡಿರಲಿಲ್ಲ. ಈ ನೀಚ ಕೆಲಸ ಮಾಡಿದ್ದು ಯಾರು ಎಂದು ತಿಳಿದಾಗ ಭೂಮಿ ಕಂಪನವಾಗಿ ಕುಸಿದು ಬೀಳುತ್ತಿದೆ ಅನ್ನುವಂತಾಯಿತು. ಯಾಕಂದ್ರೆ ಈಗ ಪಂಡಿತರು ಯಾರ ಮುಖವನ್ನು ನೋಡಿ ಮಾತನಾಡುತ್ತಿರಲಿಲ್ಲ. ಈ ಕೆಲಸ ಬರೀ ಒಬ್ಬರಿಂದ ನಡೆಯಲು ಸಾಧ್ಯವಿಲ್ಲ ಎಂದು ಇಡೀ ನಾಡಿನ ಜನತೆ ಹೇಳುತ್ತಿದ್ದರು. ಒಂದು ತಾಯಿಯ ಭಾವನೆ ಕೇವಲ ಹೆಂಗಸರಿಗೆ ಮಾತ್ರವಲ್ಲದೆ ಕೆಲವು ಪುರುಷರಿಗೂ ಇರುತ್ತದೆ. ಅವರಿಗೂ ನಮ್ಮಿಂದ ಒಂದು ಮಗುವಿನ ಜನನ ಆಗಬೇಕು, ನಮಗೂ ಮಗು ಆಗಬೇಕು, ಅದರ ಜೊತೆ ನಾವು ಆಟ ಆಡಬೇಕು, ನಲಿಯಬೇಕು, ಮುದ್ದಾಡಬೇಕು ಎಂದೆಲ್ಲ ಆಸೆ ಆಕಾಂಕ್ಷೆಗಳು ಇರುತ್ತದೆ. ಪಂಡಿತರು ಸಹ ನನ್ನ ಕೈಯಿಂದಲೇ ಜನ್ಮವನ್ನು ಪಡೆದಿದ್ದರು. ಅವರ ಅಮ್ಮ ಒಳ್ಳೆಯ ಹೆಂಗಸಾಗಿದ್ದರು. ಈಗ ಅವರು ಈ ಲೋಕವನ್ನೇ ಬಿಟ್ಟು ಹೋಗಿದ್ದಾರೆ. ಪಂಡಿತರ ಮನೆಯಲ್ಲಿ ಅವರ ಹೆಂಡತಿ ಜೊತೆ ವಾಸವಾಗಿದ್ದರು. ಅವರು ತುಂಬಾ ಅನ್ಯೋನ್ಯವಾಗಿ ಚೆನ್ನಾಗಿದ್ದರು. ಪಂಡಿತರ ಹೆಂಡತಿ ಯಾರ ಜೊತೆಯೂ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ ಮತ್ತು ಎಲ್ಲಿಗೂ ಹೋಗುತ್ತಿರಲಿಲ್ಲ. ಯಾಕಂದ್ರೆ ಜನರೆಲ್ಲ ಒಂದೇ ಮಾತು ಕೇಳ್ತಿದ್ರು,
ಯಾಕೆ ನಿನಗೆ ಇನ್ನೂ ಮಗು ಆಗಿಲ್ಲ, ಮದ್ದು ಮಾಡಲಿಲ್ವಾ, ಅಲ್ಲಿಗೆ ತೋರಿಸಿದ್ಯಾ ಎಂದು ಪದೇ ಪದೇ ಹಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಎಷ್ಟೋ ವರ್ಷಗಳಿಂದ ಇದೇ ಪ್ರಶ್ನೆಗಳನ್ನು ಕೇಳಿ ಕೇಳಿ ಅವರು ತುಂಬಾ ಕಂಗಾಲಾಗಿದ್ದರು, ಮಾನಸಿಕವಾಗಿ ನೊಂದು ಹೋಗಿದ್ದರು. ಅದಕ್ಕೋಸ್ಕರ ಹೊರಗಡೆ ಹೋಗದಿದ್ರೇನೆ ನಾನು ಸ್ವಲ್ಪ ನೆಮ್ಮದಿಯಾಗಿರಬಹುದು ಎಂದು ಅವರು ಎಲ್ಲಿಗೂ ಹೋಗುತ್ತಿರಲಿಲ್ಲ. ಒಂದು ದಿನ ನಾನು ಹೆರಿಗೆ ಮಾಡಿಸುತ್ತೇನೆ ಎಂದು ನನ್ನ ಹತ್ತಿರ ಬಂದು ನನಗೆ ಗರ್ಭಧರಿಸಲು ಮದ್ದು ಕೊಡಿ ಎಂದು ಕೇಳಿದ್ದರು. ನಾನು ಕೆಲವೊಂದು ಸಲಹೆ ಮಾತ್ರ ನೀಡಬಲ್ಲೆ ವಿನಃ ಯಾವುದೇ ರೀತಿಯ ಮದ್ದುಗಳನ್ನು ವಿತರಿಸಲು ನನ್ನಿಂದ ಸಾಧ್ಯವಿರಲಿಲ್ಲ. ನಾನು ಅವರಲ್ಲಿ ಹೇಳಿದೆ, ನೀವು ನಗರದಲ್ಲಿರುವ ಹಲವು ಆಸ್ಪತ್ರೆಗಳಿದೆ, ಅಲ್ಲಿ ಒಳ್ಳೆಯ ಡಾಕ್ಟರ್ಸ್ಗಳಿದ್ದಾರೆ. ಈಗ ಎಲ್ಲಾ ಸಮಸ್ಯೆಗೂ ಪರಿಹಾರಗಳಿವೆ. ಗರ್ಭಧಾರಣೆ ಸಮಸ್ಯೆಗೆ ಹಲವು ಚಿಕಿತ್ಸೆ ಮೂಲಕ ನೀವು ಪಂಡಿತರ ಜೊತೆ ಹೇಳಿ ಒಮ್ಮೆ ಹೋಗಿ ಡಾಕ್ಟರ್ ಹತ್ರ ಪರಿಶೀಲಿಸಿ ಬನ್ನಿ ಎಂದು ಹೇಳಿದ್ದೆ. ಆಗ ನಮ್ಮಂತ ಬಡವರು ಹೇಗೆ ಚಿಕಿತ್ಸೆ ಮಾಡುವುದು? ಅದು ನನ್ನ ಗಂಡ ನನ್ನನ್ನು ಆ ನಗರಕ್ಕೆ ಕರ್ಕೊಂಡು ಹೋಗ್ತಾರಾ? ಇದು ದೂರದ ಮಾತು. ನಮ್ಮಲ್ಲಿ ಹಣ ಎಲ್ಲಿದೆ? ಇದರಿಂದಲೇ ಇಷ್ಟು ಸಮಯ ನಾವು ಈ ಸಮಸ್ಯೆಯಲ್ಲಿ ಇರಬೇಕಾಗಿ ಬಂತು ಎಂದು ತನ್ನ ದುಃಖವನ್ನು ಹೇಳಿಕೊಂಡಿದ್ದರು. ಇದಕ್ಕೋಸ್ಕರ ನನ್ನ ಗಂಡ, ಇದು ನನ್ನ ದೌರ್ಭಾಗ್ಯ, ನನಗೆ ಮಕ್ಕಳ ಭಾಗ್ಯ ಇಲ್ಲ ಎಂದು ಹೇಳಿ ಒಂದು ಮೇಕೆ ಮರಿಯನ್ನು ತಂದು ನನಗೆ ತೋರಿಸಿದ್ರು. ಬರುವಾಗ ಅದನ್ನು ನವಜಾತ ಶಿಶುವಿನಾಗೆ ಬಟ್ಟೆಯಲ್ಲಿ ಸುತ್ತಿ ತಂದಿದ್ದರು. ಅದಕ್ಕೆ ಹಾಲನ್ನು ನೀಡಿ ರಾತ್ರಿ ಹಗಲೆಲ್ಲ ಅದನ್ನು ಚೆನ್ನಾಗಿ ನೋಡಿಕೊಂಡು ಅದೇ ಚಿಂತೆಯಲ್ಲಿ ಮುಳುಗಿ ಹೋಗುತ್ತಿದ್ರು. ಆಗಾಗ ಅದನ್ನು ತಬ್ಬಿಕೊಂಡು ಮುದ್ದಿಸುತ್ತಿದ್ರು. ಹೀಗೆ ಪ್ರೀತಿಯಿಂದ ಅದರ ಆರೈಕೆ ಮಾಡುತ್ತಾ ನೋಡಿಕೊಳ್ಳುತ್ತಾ ಒಂದು ದಿನ ಅದಕ್ಕೆ ಊರಿನವರೆಲ್ಲ ಕರೆದು ನಾಮಕರಣ ಕಾರ್ಯಕ್ರಮವನ್ನು ಕೂಡ ಮಾಡಲಾಯಿತು. ಆಗ ಈ ನಮ್ಮ ಪುಟ್ಟ ಮರಿಗೆ ಚಿನ್ನುಮುನಿ ಎಂದು ಹೆಸರನ್ನು ಇಡಲಾಯಿತು. ಇಡೀ ದಿನ ರಾತ್ರಿ ಅದನ್ನೇ ನೋಡಿಕೊಳ್ಳುತ್ತಿದ್ದರು. ರಾತ್ರಿ 2 ಗಂಟೆಗೊಮ್ಮೆ ಎದ್ದು ಅದಕ್ಕೆ ಹಾಲನ್ನು ಕೊಟ್ಟು ಮಲಗಿಸ್ತಿದ್ರು. ಹೀಗೆ ತಾಯಿ ಹೇಗೆ ತನ್ನ ಮಗುವನ್ನು 40 ದಿನ ನಿದ್ದೆ ಇಲ್ಲದೆ ನೋಡುತ್ತಾರೆಯೋ ಅದೇ ರೀತಿ ನನ್ನ ಗಂಡ ಈ ಪುಟ್ಟ ಮರಿಯನ್ನು ನೋಡಿ ಸಾಕಿದ್ರು. ಹೀಗೆ ಸಮಯ ಹೋದಾಗೆನೆ ಚಿನ್ನುಮುನಿ ಬೆಳೆಯುತ್ತಾ ದೊಡ್ಡದಾಯಿತು. ಅದನ್ನು ಎಲ್ಲಿಯೂ ಹೊರಗಡೆ ಹೋಗಲು ಬಿಡುತ್ತಿರಲಿಲ್ಲ. ಚಿನ್ನುಮುನಿ ಬೆಳೆದು ದಷ್ಟಪುಷ್ಟವಾಗಿದ್ದಳು, ಎತ್ತರವಾಗಿ ಬೆಳೆದಿದ್ದಳು, ಬಿಳಿ ಬಣ್ಣದ ಮುದ್ದಾದ ಚಿನ್ನುಮುನಿಯಾಗಿದ್ದಳು. ಪಂಡಿತರು ಪ್ರತಿದಿನ ಪಕ್ಕದ ಮನೆಯಿಂದ ಹಾಲನ್ನು ತರಿಸುತ್ತಿದ್ದರು. ಒಂದು ದಿನ ನಾನು ಹೇಳಿದೆ, ನನಗೆ ಆರೋಗ್ಯ ಯಾಕೋ ಸರಿಯಿಲ್ಲ, ಕೈಕಾಲು ನಡುಗುತ್ತಿದೆ, ನನಗೂ ಒಂದು ಕೊಂಡೆ ಹಾಲು ಬೇಕು, ಅದರ ಜೊತೆ ತರಲು ಹೇಳಿ. ಹಾಗೆಯೇ ಅವರು ಚಿನ್ನುಮುನಿಗೆ ತರುವಾಗ ನನಗೂ ಒಂದು ಕೊಂಡೆ ಹಾಲು ತರುತ್ತಿದ್ದರು. ಒಂದು ದಿನ ಚಿನ್ನುಮುನಿ ಗರ್ಭಿಣಿ ಎಂದು ಪಂಡಿತರ ಹೆಂಡತಿ ಪಂಡಿತರಿಗೆ ಹೇಳಿದ್ರು. ಅದು ನೋವಲ್ಲಿ ಒದ್ದಾಡ್ತಿತ್ತು. ಆಗ ಪಂಡಿತರು ಅಮ್ಮ ಅವರನ್ನು ಕರೆದುಕೊಂಡು ಬರಲು ಹೋದ್ರು. ಆದರೆ ಅಮ್ಮ ಮನೆಗೆ ಬಂದು ನೋಡಿದಾಗ ಕಂಡ ದೃಶ್ಯ ನೋಡಿ ಬೆಚ್ಚಿ ಬೆರಗಾದ್ರು. ಆದರೆ ಯಾರ ಮೇಲೆಂದು ಸಂಶಯ ಪಡುವುದು ಎಂದು ಗೊತ್ತಾಗುತ್ತಿರಲಿಲ್ಲ. ಪಂಡಿತರ ಹೆಂಡತಿಯು ಏನೂ ಮಾತನಾಡುತ್ತಿರಲಿಲ್ಲ. ಇದು ಯಾರ ಮಗು ಎಂದು ನನಗೆ ಗೊತ್ತಿಲ್ಲ, ಆದರೆ ದೇವರು ನೀಡಿದ ಮಗು ಆಗಿರಬಹುದು. ಇದನ್ನು ನಾನು ಸಾಕುತ್ತೇನೆ, ಈ ಮಗು ನನಗೆ ಬೇಕು, ದೇವರು ನೀಡಿದ್ದು ಎಂದು ಅದನ್ನು ಎತ್ತಿಕೊಂಡರು. ಆಗ ಅಮ್ಮ ಹೇಳಿದ್ರು, ನೋಡಮ್ಮ, ಅದಕ್ಕೆ ಬೆಚ್ಚಗಿನ ಬಟ್ಟೆಯನ್ನು ಸುತ್ತಿ. ಆಗ ಪಕ್ಕದಲ್ಲಿ ಒಂದು ಹೆಂಗಸು ಮಗುವಿಗೆ ಜನ್ಮವನ್ನು ನೀಡಿದ್ದರು. ಇಲ್ಲಿ ಪಂಡಿತರು, ನಾನು ಸಮಾಜದ ಮುಂದೆ ಏನೆಂದು ಹೇಳಲಿ? ನನ್ನ ಚಿನ್ನುಮುನಿಗೆ ಮಗು ಜನಿಸಿದೆ, ಅದು ಸಂತೋಷದ ವಿಷಯ. ಆದರೆ ಮನುಷ್ಯನ ಮಗು ಜನನವಾದರೆ ಅದಕ್ಕೆ ಕಾರಣಕರ್ತ ಯಾರು? ನಾನು ಹೇಗೆ ಮುಖ ತೋರಿಸಲಿ ಎಂದು ಯೋಚಿಸುತ್ತಿದ್ದರು. ಅದಲ್ಲದೆ ಇದಕ್ಕೆ ಕಾರಣಕರ್ತರು ಯಾರು ಎಂದು ಬಂದವರೆಲ್ಲ ಮುಖ ನೋಡಿಕೊಂಡು ಮಾತನಾಡುತ್ತಿದ್ದರು. ಎಲ್ಲರಿಗೂ ಪಂಡಿತರ ಮೇಲೇನೆ ಸಂಶಯ ಕಂಡು ಬರ್ತಿತ್ತು. ಯಾಕಂದ್ರೆ ಅವರ ಹೆಂಡತಿಗೆ ಹೇಗೋ ಮಕ್ಕಳಾಗುವುದಿಲ್ಲ. ಇವರೇನಾದ್ರೂ ಈ ರೀತಿ ಕೆಲಸವನ್ನು ಮಾಡಿರಬಹುದಾ? ನಾನು ಅಲ್ಲಿಗೆ ಹೋಗಿ ಮೇಕೆ ಇರೋ ಪಕ್ಕದ ಕೋಣೆಯಲ್ಲಿ ಕೂತ್ಕೊಂಡೆ. ನನ್ನ ಹುಕ್ಕವನ್ನು ನನ್ನ ಹತ್ತಿರ ಇಟ್ಟು ಎಳೆಯಲು ಪ್ರಾರಂಭಿಸಿದೆ. ನನ್ಗಿಲ್ಲಿ ಗೊತ್ತಿತ್ತು, ಇವತ್ತು ನನ್ನ ಜೀವನದ ವಿಚಿತ್ರ ದಿನವೆಂದು. ನಾನು ಬೆಚ್ಚಿ ಬೀಳುವಂತಹ ವಿಚಿತ್ರ ದೃಶ್ಯ ನನ್ನ ಕಣ್ಣ ಮುಂದೆ ಬರಬಹುದು ಎಂದು ನಾನಂದುಕೊಂಡಿರಲಿಲ್ಲ. ನಾನು ಅವರಲ್ಲಿ ಹೇಳಿದೆ, ನೀವು ಹೊರಗಡೆ ಹೋಗಿ. ನಾನು ನನ್ನ ಹುಕ್ಕವನ್ನು ಎಳೆಯಲು ಪ್ರಾರಂಭಿಸಿದೆ. ನನಗೆ ಆ ಕ್ಷಣದಲ್ಲಿ ನವಜಾತ ಶಿಶುವಿನ ಅಳು ಮೇಕೆ ಹತ್ತಿರ ಕೇಳಿ ಆಶ್ಚರ್ಯಪಟ್ಟೆ. ನವಜಾತ ಮಗುವಿನ ಅಳು ನನಗೆ ಕೇಳಿ ಅದು ನವಜಾತ ಶಿಶುವ ಅಥವಾ ಕೆಲವು ದಿನಗಳಾದ ಶಿಶುವ ಯಾವುದೆಂದು ನನಗೆ ಗೊತ್ತಾಗ್ತಿತ್ತು. ಮಗುವಿನ ಕೂಗು ಚೆನ್ನಾಗಿ ತಿಳಿದಿದ್ದೆ. ಯಾಕಂದ್ರೆ ಅಷ್ಟೊಂದು ಹೆಂಗಸರಿಗೆ ಹೆರಿಗೆಯನ್ನು ನಾನು ಮಾಡಿಸಿದ್ದೆ. ಯಾವ ರೀತಿ ಅನಿಸುತ್ತಿದೆ ಎಂದರೆ, ನಾನು ಹೆರಿಗೆ ಮಾಡಲು ಹೋದಾಗ ಅಲ್ಲಿ ಮಗು ಅಳುವ ರೀತಿಯಲ್ಲಿ ನನಗೆ ತಕ್ಷಣ ಕೇಳಿತು. ಆದರೆ ನಾನು ಕಣ್ಣು ಬಿಟ್ಟು ಮೇಕೆ ಹತ್ತಿರ ನೋಡಿದಾಗ ಬೆಚ್ಚಿ ಬಿದ್ದೆ. ಚಿನ್ನುಮುನಿ ಆರೋಗ್ಯ ತುಂಬಾ ಕೆಟ್ಟದಾಗಿತ್ತು. ಅದರ ಹತ್ತಿರ ಒಂದು ನವಜಾತ ಮಗು ಅಳುತ್ತಾ ಮಲಗಿತ್ತು. ನಾನು ಚಿನ್ನುಮುನಿಯನ್ನು ಪರಿಶೀಲಿಸಿದೆ. ಅದರ ಹೊಟ್ಟೆ ಮೊದಲಿಗಿಂತ ಚಿಕ್ಕದಾಗಿತ್ತು. ನನ್ನ ತಲೆ ಕೆಟ್ಟಿತು. ಅಯ್ಯೋ ದೇವ್ರೆ, ಇದೇನು ನಡೆಯುತ್ತಿದೆ? ನಾನೇನು ನೋಡುತ್ತಿದ್ದೇನೆ? ಆದರೆ ಆ ಮಗು ಅಲ್ಲಿ ಹುಲ್ಲಿನ ಮೇಲೆ ಮಲಗಿತ್ತು. ನಾನು ಬೇಗನೆ ಮಗುವನ್ನು ನನ್ನಲ್ಲಿದ್ದಂತಹ ಬಟ್ಟೆಯಲ್ಲಿ ಎತ್ತಿಕೊಂಡೆ. ನಾನು ಕೈಯಲ್ಲಿ ಎತ್ತಿಕೊಂಡು ಮಗುವನ್ನು ಹೊರಗಡೆ ಬಂದಾಗ ಹೊರಗಡೆ ಪಂಡಿತರ ಹೆಂಡತಿ ಮತ್ತು ನೆರೆಯ ಹೆಂಗಸು ನಿಂತಿದ್ದರು. ನನ್ನ ಪ್ರಕಾರ ಅವರು ಹಾಲಿಗಾಗಿ ಬಂದಿದ್ದರು. ಇಲ್ಲಿ ಕಂಡ ದೃಶ್ಯವನ್ನು ನೋಡಿ ಪಂಡಿತರ ಹೆಂಡತಿ ಬೆಚ್ಚಿ ಆಶ್ಚರ್ಯದಿಂದ ಕೇಳಿದರು, ಇದೇನಿದು? ನಿಮ್ಮ ಕೈಯಲ್ಲಿ ಮಗು ಎಲ್ಲಿಂದ? ನಾನು ಕೇಳಿದೆ, ಏನು ಹುಚ್ಚಾಟ ನಡೆಯುತ್ತಿದೆ ಇಲ್ಲಿ? ಕಣ್ಣು ಕಾಣಿಸ್ತಾ ಇಲ್ವಾ? ಇದು ಮಗು ಅಲ್ವಾ? ಅದು ಅಲ್ಲದೆ ಗಂಡು ಮಗು. ಇದು ಯಾರ ಮಗು? ಈ ಮಗು ಎಲ್ಲಿಂದ ಬಂತು? ನೀವು ಒಳಗಡೆ ಚಿನ್ನುಮುನಿ ಹತ್ತಿರ ಇದ್ರಲ್ವಾ? ಅದರ ಆರೋಗ್ಯ ಕೆಟ್ಟಿತ್ತಲ್ವಾ? ನಾನು ನಿಮಗೆ ಏನಂತ ಅರ್ಥ ಮಾಡಿಸಲಿ? ಈ ಮಗು ಎಲ್ಲಿಂದ ಬಂದಿದೆ?
ಈ ಮಗು ಎಲ್ಲಿಂದ ಬಂದಿದೆ ನನಗೇನೆ ಗೊತ್ತಿಲ್ಲ. ಆದರೆ ಬೇಗನೆ ಈ ಮಗುವನ್ನು ಸ್ವಚ್ಛವಾದ ಬಟ್ಟೆಯಲ್ಲಿ ಸುತ್ತಿ ಬೆಚ್ಚಗಿಡಿ, ಚೆನ್ನಾಗಿ ಆರೈಕೆ ಮಾಡಿ, ಇಲ್ಲದಿದ್ದರೆ ಇದರ ಆರೋಗ್ಯ ಕೆಡಬಹುದು. ಪಂಡಿತರ ಹೆಂಡತಿ ಮುಂದೆ ಬಂದು ನನ್ನ ಕೈಯಿಂದ ಮಗುವನ್ನು ತೆಗೆದುಕೊಂಡರು. ನಾನು ಈ ಮಗುವನ್ನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದರು. ಅವರು ತುಂಬಾ ಆತುರದಿಂದ ಮುಂದೆ ಬಂದು ಮಗುವನ್ನು ತೆಗೆದುಕೊಂಡು ಒಳಗಡೆ ಬೇಗನೆ ಹೋದರು. ಈಗ ಪಂಡಿತರು ಈ ದೃಶ್ಯವನ್ನು ನೋಡುತ್ತಿದ್ದರು. ಅವರು ಚಿನ್ನು ಮುನಿಗೆ ಈಗ ಹೇಗಿದೆ, ಅದರ ಆರೋಗ್ಯ ಹೇಗಿದೆ ಎಂದು ವಿಚಾರಿಸಿದ್ರು. ಅದಕ್ಕೆ ನಾನು, ಅದರ ಆರೋಗ್ಯ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಇದನ್ನು ನೋಡುವಾಗ ಅದು ಇನ್ನು ಚೇತರಿಸುವ ಸ್ಥಿತಿಯಲ್ಲಿ ಕಂಡು ಬರುವುದಿಲ್ಲ. ಏನ್ ಹೇಳ್ತಿದ್ದೀರಿ ಅಮ್ಮ? ನನ್ನ ಚಿನ್ನು ಮುನಿಗೆ ಏನಾಗಿದೆ? ಹೌದು, ನಿನ್ನ ಚಿನ್ನು ಮುನಿ ಮನುಷ್ಯನ ಮಗುವಿಗೆ ಜನ್ಮವನ್ನು ನೀಡಿದ್ದಾಳೆ. ನಿಮ್ಮ ಮಾತಿನ ಅರ್ಥವೇನು? ನನ್ಗೇನು ಅರ್ಥ ಆಗ್ತಾ ಇಲ್ಲ ಎಂದು ಪಂಡಿತರು ಹೇಳಿದರು. ಹೌದು, ಮನುಷ್ಯರ ಮಗುವಿಗೆ ಜನ್ಮ ನೀಡಿದೆ ಎಂದೆ. ಆಗ ಅವರು, ನೀವು ನಿದ್ದೆಯಲ್ಲಿದ್ದೀರಾ? ನಿಮ್ಮ ನಿದ್ದೆ ಇನ್ನು ಸರಿಯಾಗಿ ಹೋಗ್ಲಿಲ್ವಾ ಎಂದು ತಮಾಷೆ ಮಾಡಿದ್ರು. ಏನು ಸುಮ್ಮನೆ ಊಹಾಪೂಹ ಮಾತನಾಡುತ್ತೀರಾ ಎಂದು ಕೇಳಿದ್ರು. ಒಂದು ವೇಳೆ ನಿಮ್ಗೆ ನಿದ್ದೆ ಸರಿಯಾಗಿ ಆಗಿಲ್ಲ ಅಂದ್ರೆ ಹೋಗಿ ನಿದ್ದೆ ಮಾಡಿ, ಆದ್ರೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡಿ. ಎಂತ ತಮಾಷೆ ಮಾಡ್ತೀರಾ? ಏನು ನಾನು ತಮಾಷೆ ಮಾಡ್ತಿದ್ದೇನಂತ ನಿಮ್ಗೆ ಅನ್ನಿಸ್ತಿದೆ ಅಲ್ವಾ? ಹೋಗಿ ನಿಮ್ಮ ಹೆಂಡತಿ ಕೈಯಲ್ಲಿ ಏನಿದೆ ಅಂತ ನೋಡಿ. ಬೇಗನೆ ಒಳಗಡೆ ಹೋಗಿ ಅವರ ಹೆಂಡತಿ ಹಿಂದೆ ಓಡಿದರು. ಅವರ ಹೆಂಡತಿ ಮಗುವನ್ನು ಬಟ್ಟೆಯಲ್ಲಿ ಸುತ್ತಿ ತಬ್ಬಿಕೊಂಡಿದ್ದರು. ಪಕ್ಕದ ಹೆಂಗಸಲ್ಲಿ ಹೇಳುತ್ತಿದ್ದರು, ನಿಮ್ಮ ಮನೆಯಲ್ಲಿ ನಿಮ್ಮ ಸೊಸೆಯ ಎದೆ ಹಾಲನ್ನು ತಂದುಕೊಡಿ. ಅವರ ಸೊಸೆಗೆ ಈಗಷ್ಟೇ ಹೆರಿಗೆಯಾಗಿತ್ತು. ಹಾಗೆ ಅವರು ಪಕ್ಕದ ಮನೆಗೆ ಹೋಗಿ ಸೊಸೆಯ ಎದೆ ಹಾಲನ್ನು ಒಂದು ಪಾತ್ರೆಯಲ್ಲಿ ತಂದರು. ಮಗುವಿಗೆ ಕುಡಿಸಲಾಯಿತು. ಮಗು ಚೆನ್ನಾಗಿ ಹಾಲು ಕುಡಿದು ನಿದ್ದೆ ಮಾಡಿತು. ಮಗುವನ್ನು ನೋಡುವಾಗ ನನಗೆ ಗೊತ್ತಾಗಿತ್ತು, ಮಗು ಆರೋಗ್ಯವಾಗಿದೆ, ಏನೂ ತೊಂದರೆ ಇಲ್ಲ ಎಂದು. ಆದರೆ ಈಗ ಸಮಾಜದ ಮುಂದೆ, ಎಲ್ಲ ಜನರ ಮುಂದೆ ಏನು ಉತ್ತರ ನೀಡಬೇಕು, ಏನೆಂದು ಹೇಳಬೇಕು, ಅವರ ಮಾನ ಮರ್ಯಾದೆ ಹರಾಜಾಗುವಂತ ಪರಿಸ್ಥಿತಿ ಎದುರಾಗಿದೆ. ಪಂಡಿತರು ನಾನೇನು ಮಾಡಲಿ, ಏನೆಂದು ಹೇಳಲಿ ಎಂದು ತಲೆಗೆ ಕೈ ಬಡಿಯುತ್ತಾ ಅಲ್ಲೇ ನೆಲದಲ್ಲಿ ಬಿದ್ದು ಬಿಟ್ಟರು. ಅವರು ಹೇಳುತ್ತಿದ್ದರು, ಯಾವ ಯುಗ ಬಂದಿದೆ, ಏನು ನಡೆದಿದೆ ಎಂದು ನನಗೆ ಒಂಚೂರು ಅರ್ಥವಾಗುತ್ತಿಲ್ಲ. ಅವರು ಪುನಃ ಕೇಳಿದರು, ಅಮ್ಮ, ನೀವು ನನ್ನ ಜೊತೆ ಸುಮ್ಮನೆ ತಮಾಷೆ ಮಾಡಿ ಆಟ ಆಡುತ್ತಿಲ್ಲ ತಾನೆ? ಅಲ್ಲ, ನಾವು ಯಾಕೆ ನಿಮ್ಮ ಜೊತೆ ಆಟ ಆಡಬೇಕು ಎಂದು ನಾನು ಕೇಳಿದೆ. ಈಗ ನೀವೇ ಎಲ್ಲಾ ಪ್ರಶ್ನೆಗೆ ಉತ್ತರ ನೀಡಬೇಕು. ಯಾಕಂದ್ರೆ ಇದು ನಿಮ್ಮ ಮೇಕೆ, ನಿಮ್ಮ ಹತ್ರನೇ ಇತ್ತು. ಅದರ ಪಾಲನೆ ಆರೈಕೆ ನೀವು ಮಾಡ್ತಿದ್ರಿ. ನಮ್ಮಲ್ಲಿ ಕೇಳಿದ್ರೆ ನಾವು ಏನೆಂದು ಹೇಳೋದು? ಅದಕ್ಕೆ ಪಂಡಿತರು ಹೇಳಿದ್ರು, ನಾನು ಕನಸಲ್ಲೂ ಅಂದುಕೊಂಡಿರಲಿಲ್ಲ ನನ್ನ ಮೇಕೆ ಚಿನ್ನು ಮುನಿ ಮನುಷ್ಯನ ಮಗುವಿಗೆ ಜನ್ಮ ನೀಡಬಹುದು ಅಂತ. ಚಿನ್ನು ಮುನಿ ಗರ್ಭವತಿಯಾಗಿದ್ದಾಗ ನಾನೊಂದು ಪುಟ್ಟದಾದ ಮೇಕೆ ಮರಿ ಬರುತ್ತಾ ಅಂತ ಕಾಯುತ್ತಿದ್ದೆ. ಆದರೆ ಇಲ್ಲಿ ಹೇಗೆ ಈ ಮಗುವಿಗೆ ಜನ್ಮವನ್ನು ನೀಡಿದೆ? ಈ ಮಗು ಎಲ್ಲಿಂದ ಬಂದಿದೆ? ಆದರೆ ಹೆಂಡತಿ ಏನೋ ಒಂಥರ ವಿಚಿತ್ರವಾಗಿ ವರ್ತಿಸುತ್ತಿದ್ದಳು. ಮಗುವನ್ನು ಚೆನ್ನಾಗಿ ಆರೈಕೆ ಮಾಡುತ್ತಾ ಏನೂ ಮಾಡುತ್ತಿರಲಿಲ್ಲ. ಇವರನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ಯಾಕಂದ್ರೆ ಈ ಮಗುವನ್ನು ನೋಡಿ ಪಂಡಿತರ ಹೆಂಡತಿ ಆಶ್ಚರ್ಯ, ಭಯದಿಂದ ಬೆಚ್ಚಿ ಬೀಳ್ಬೇಕಿತ್ತು. ಆದರೆ ಏನೂ ಹೊಸದಾಗಿ ನಡೆಯಲಿಲ್ಲ ಎನ್ನುವ ರೀತಿಯಲ್ಲಿ ಮಾಡುತ್ತಿದ್ದರು. ಎಲ್ಲರಿಗೂ ಪಾರ್ವತಿಯವರನ್ನು ನೋಡಿ ಆಶ್ಚರ್ಯವಾಗಿತ್ತು. ಯಾಕಂದ್ರೆ ಅವರು ಹೀಗೆ ಮೌನವಾಗಿರಲು ಹೇಗೆ ಸಾಧ್ಯ? ಮಗುವನ್ನು ಹೇಗೆ ಇಟ್ಟುಕೊಂಡಿದ್ದರೆಂದರೆ, ಯಾರಾದರೂ ಮಗುವನ್ನು ತೆಗೆದುಕೊಂಡರೆ ತನ್ನ ಉಸಿರನ್ನೇ ಬಿಡುವ ಹಾಗೆ ಮಾಡುತ್ತಿದ್ದರು. ತುಂಬಾ ಸಲ ನಾನು ಮಕ್ಕಳ ವಿಷಯ ಅವರಲ್ಲಿ ಕೇಳಿದಾಗ, ನಾನು ಬಂಜೆ ಎಂದು ನನಗೆ ಬೇಸರವಿಲ್ಲ, ನನಗೆ ಮಕ್ಕಳ ಬಗ್ಗೆ ಅಷ್ಟೇನು ಚಿಂತೆ ಇಲ್ಲ ಎಂದು ಹೇಳುತ್ತಿದ್ದರು. ಆದರೆ ಇಲ್ಲಿ ನೋಡಿದ್ರೆ ಇದು ನನಗೆ ಬೇಕು ಅನ್ನುವ ರೀತಿಯಲ್ಲಿ ಕೂತಿದ್ದಾರೆ. ನಾನು ಕೇಳಿದೆ, ಪಾರ್ವತಿ, ನೀನ್ ಯಾಕೆ ಏನು ಮಾತನಾಡುತ್ತಿಲ್ಲ, ಸುಮ್ಮನೆ ಯಾಕೆ ಕೂತಿದ್ಯಾ? ಆಗ ಅವರು ಏನೂ ಮಾತನಾಡಲಿಲ್ಲ. ನಾನು ಮಾತನಾಡದಿದ್ದರೂ ಏನೂ ಆಗುತ್ತೆ, ನಡೆಯುವುದೆಲ್ಲ ನಡೆದು ಹೋಗಿದಲ್ವಾ? ಇವರೇ ಮೇಕೆ ಮರಿಯನ್ನು ಮನೆಗೆ ತಂದಿದ್ದಾರೆ. ಅದನ್ನು ರಾತ್ರಿ ಹಗಲೆನ್ನದೆ ನೋಡಿಕೊಳ್ಳುತ್ತಿದ್ದರು. ನನಗೆ ಏನು ನಡೆದಿದೆ ಎಂದು ಗೊತ್ತಿಲ್ಲ. ನಾನು ಯಾರ ಬಗ್ಗೆ ಸಂಶಯ ಪಡಲಿ? ಇದನ್ನು ಕೇಳಿದ ಪಂಡಿತರು ಹತ್ತಿರ ಇದ್ದ ಗ್ಲಾಸನ್ನು ತೆಗೆದು ನೆಲಕ್ಕೆ ಬಿಸಾಡಿದ್ರು. ಏನ್ ಪಾರು, ನೀನು ನನ್ನ ಮೇಲೆ ಸಂಶಯ ಪಡ್ತಿದ್ಯಾ? ಇಲ್ಲ ರೀ, ನಾನು ನಿಮ್ಮ ಬಗ್ಗೆ ಸಂಶಯ ಪಡುತ್ತಿಲ್ಲ. ಆದ್ರೆ ನೀವೇ ಹೇಳಿ, ಇದೆಲ್ಲ ಹೇಗೆ ಆಗಿ ಹೋಯಿತು? ಇದು ದೇವರ ಸೃಷ್ಟಿ. ಇದರ ಜೊತೆ ಯಾರು ಕೆಟ್ಟದಾಗಿ ನಡೆದುಕೊಂಡರೂ ಅವರಿಗೆ ಖಂಡಿತ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಸಿಗುತ್ತೆ. ಆಗ ಪಂಡಿತರು ಹೇಳಿದ್ರು, ಈ ಮಗುವನ್ನು ಈಗ ಏನು ಮಾಡುವುದೆಂದು ಪ್ರಶ್ನೆಯನ್ನು ಕೇಳಿ ಬಾಯಿ ಮುಚ್ಚುವ ಮುಂಚೆ ಅವರ ಹೆಂಡತಿ, ಮಗುವನ್ನು ನಾನೇ ನೋಡಿಕೊಳ್ಳುತ್ತೇನೆ. ದೇವರು ನಮಗೆ ಸಂತಾನ ಭಾಗ್ಯ ಕೊಡ್ಲಿಲ್ಲ, ಈಗ ನಮ್ಮ ಕಷ್ಟವನ್ನು ಅರ್ಥ ಮಾಡಿಕೊಂಡು ದೇವರು ಕೊಟ್ಟಿದ್ದಾನೆ ಎಂದು ಅಂದುಕೊಂಡು ಇದನ್ನು ಸಾಕಿ ದೊಡ್ಡದು ಮಾಡುವ. ಮಗು ನನ್ನ ಹತ್ರನೇ ಇರ್ಲಿ ಬಿಡಿ. ದೇವರು ನಮಗೆ ಸಂತಾನ ಭಾಗ್ಯ ನೀಡಲಿಲ್ಲ, ಈ ರೂಪದಲ್ಲಿ ನಮಗೆ ದೇವರು ಸಂತಾನ ಭಾಗ್ಯವನ್ನು ನೀಡಿದ್ದಾನೆ ಎಂದು ನಾವು ಅಂದುಕೊಳ್ಳುವ. ನಿಮ್ಮಲ್ಲಿ ನಾನು ಎಷ್ಟು ಕೇಳಿಕೊಳ್ಳುತ್ತಿದ್ದೆ, ಎಷ್ಟು ಜಗಳ ಮಾಡಿದ್ದೆ, ಆದ್ರೆ ನೀವು ನನ್ನ ಮಾತನ್ನು ಯಾವತ್ತಾದ್ರೂ ಕೇಳಿದ್ದೀರಾ? ಈಗ ನಮಗೆ ದೇವರ ಮಗುವನ್ನು ಬಾಗಿಲ ಬಳಿಗೆ ನೀಡಿದ್ದಾನೆ, ಇದನ್ನು ನಾವು ಸ್ವೀಕರಿಸುವ. ಒಂದು ಪುರುಷರ ಒಳಗಡೆ ತುಂಬಾ ತಾಳ್ಮೆ, ಸಹನೆ ಇರುತ್ತೆ, ಧೈರ್ಯ ಇರುತ್ತೆ. ಆದ್ರೆ ಅದು ಮೀರಿದ್ರೆ ಅದು ಒಡೆದು ಹೋಗುತ್ತೆ. ಅದೇ ರೀತಿ ಹೆಂಡತಿಯ ಮಾತನ್ನು ಕೇಳುವಾಗ ಏನೆಲ್ಲ ಆಗ್ತಿತ್ತು. ಅಲ್ಲಿಂದ ಎದ್ದು ನೇರವಾಗಿ ಹೊರಗಡೆ ಹೋದರು. ಪಾರ್ವತಿ ಹೇಳಲು ಪ್ರಾರಂಭಿಸಿದರು, ನೋಡಿ ಅಮ್ಮ, ನಾನು ಎಷ್ಟು ಸಲ ಇವರಲ್ಲಿ ಹೇಳಿದೆ, ನಾವು ಬೇರೆಯವರ ಮಗುವನ್ನು ದತ್ತು ತೆಗೆದುಕೊಂಡು ಅದನ್ನು ಸಾಕುವ. ಮದುವೆಯಾಗಿ 12 ವರ್ಷ ಆಯಿತು. ಈಗ ಮಕ್ಕಳಾಗಿದ್ದರೆ ಮಕ್ಕಳು ದೊಡ್ಡವರಾಗ್ತಿದ್ರು. ನನ್ನ ಮಾತನ್ನು ಕೇಳಿಲ್ಲ, ಎಲ್ಲಿಯೂ ಡಾಕ್ಟರ್ ಹತ್ರ ಕೂಡ ತೋರಿಸ್ಲಿಲ್ಲ.
ಪೇಟೆಗೆ ಕರೆದುಕೊಂಡು ಹೋದವರೇ ಅಲ್ಲ. ಯಾವತ್ತೂ ಒಂದು ದಿನ ನನ್ನ ಬಗ್ಗೆ ಅವರು ಗಮನ ಹರಿಸಲೇ ಇಲ್ಲ. ನನಗಿಂತ ಹೆಚ್ಚಾಗಿ ಅವರು ಈ ಮೇಕೆ ಮರಿಯನ್ನು ಪ್ರೀತಿಸುತ್ತಿದ್ದರು. ಆಗ ನಾನು ಹೇಳಿದೆ, ಅಲ್ಲ ಪಾರು, ಈಗಿನ ಕಾಲದಲ್ಲಿ ಹಾಗೆ ಬೇರೆಯವರ ಮಗುವನ್ನು ನೋಡಿಕೊಳ್ಳಲು ನಮಗೆ ಮಗು ಸಿಗುವುದಿಲ್ಲ. ಇಲ್ಲ ಅಮ್ಮ, ನನ್ನ ತಂಗಿಗೆ ಪ್ರತಿ ಸಲನೂ ಅವಳಿ ಮಕ್ಕಳಾಗುತ್ತದೆ. ಅವಳು ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿರುವುದರಿಂದ ನಮಗೆ ಮಗು ಕೊಡುವುದಕ್ಕೆ ಸಿದ್ಧಳಿದ್ದಳು. ಆದರೆ ನನ್ನ ಗಂಡ ಎಲ್ಲಿ ಒಪ್ಪುತ್ತಾರೆ? ನಾನು ಹೇಳಿದಾಗ ಅವರ ಸಹವಾಸ ಬೇಡ, ಮಗುವಿನ ತಂದೆ ಕೆಟ್ಟವನು, ಅದೇ ಬುದ್ಧಿ ಮಗುವಿಗೂ ಬರಬಹುದು, ಬೇಡ ಬೇಡ ಅಂಥವರಿಂದ ದೂರ ಇರುವುದೇ ಒಳ್ಳೆಯದು ಅಂತ ಹೇಳ್ತಿದ್ರು. ಅದಕ್ಕೋಸ್ಕರನೇ ಆಗಿರಬಹುದು ದೇವರು ಇವರಿಗೆ ಈ ರೂಪದಲ್ಲಿ ಒಂದು ಪರೀಕ್ಷೆಯನ್ನು ಮಾಡಿದ್ದು. ಇಲ್ದಿದ್ರೆ ನನ್ನನ್ನು ಡಾಕ್ಟರ್ ಹತ್ರ ತೋರಿಸಿ ಆದರೂ ಮಗು ಬೇಕು ಅಂತ ಪ್ರಯತ್ನ ಮಾಡುತ್ತಿದ್ರು. ನಾನು ತುಂಬಾ ಸಲ ಅವರಲ್ಲಿ ಮಗುವಿನ ವಿಷಯದಲ್ಲಿ ಜಗಳವಾಡ್ತಿದ್ದೆ. ನಮ್ಮಿಬ್ಬರ ಮಧ್ಯೆ ಯಾವಾಗಲೂ ಕೋಪವಿಡ್ತಿತ್ತು. ಯಾಕಂದ್ರೆ ಬೇರೆ ಯಾವ ವಿಷಯಕ್ಕೂ ಅಲ್ಲ, ಇದೇ ಮಗುವಿನ ವಿಷಯಕ್ಕಾಗಿ. ಮದ್ದು ಮಾಡದಿದ್ರೆ ಬೇಡ, ನನಗೆ ಯಾವುದಾದ್ರೂ ಅನಾಥಾಶ್ರಮದಿಂದ ಒಂದು ಮಗುವನ್ನು ದತ್ತು ತೆಗೆದುಕೊಂಡು ಬನ್ನಿ ಎಂದು ಹೇಳಿದೆ. ಅದಕ್ಕೂ ನಾನು ಅವರಿಂದ ಕೇಳಬಾರದನ್ನೆಲ್ಲ ಕೇಳಿದೆ. ನನ್ನನ್ನು ಹಾಗೆ ಹೀಗೆ ಹೇಳಿ ಈ ಮೇಕೆ ಮರಿಯನ್ನು ತಂದು ಅದರೊಟ್ಟಿಗೆ ಕೂತ್ರು. ಒಂದು ದಿನ ನನ್ನಲ್ಲಿ ಹೇಳಿದ್ರೆ, ಈ ಮೇಕೆ ನಮ್ಮ ಮಗು, ನನ್ನ ಎಲ್ಲಾ ಆಸೆ ಆಕಾಂಕ್ಷೆ ಎಂದರು. ಒಂದು ವೇಳೆ ನಾನು ಅದರ ಕೆಲಸವನ್ನು ಸರಿಯಾಗಿ ಮಾಡದಿದ್ರೆ ನನ್ನಲ್ಲಿ ಜಗಳ ಆಡ್ತಿದ್ರು. ನನ್ನಲ್ಲಿ ಹೇಳ್ತಿದ್ರು, ನೀನು ಸರಿಯಾಗಿ ಕೆಲಸ ಮಾಡದಿದ್ರೆ ನಿನ್ನನ್ನು ನಾನು ಬಿಟ್ಟು ಬಿಡುತ್ತೇನೆ, ನನ್ನ ಜೊತೆ ಇರಬೇಡ ಅಂತ. ಈಗ ನೋಡಿ ಎಂಥ ಪರಿಸ್ಥಿತಿ ಬಂದಿದೆ. ಈಗ ಸಮಾಜದ ಜನರ ಮುಂದೆ ಹೇಗೆ ತಲೆ ತಗ್ಗಿಸುವಂತ ಆಯಿತು ಈ ಮೇಕೆಯಿಂದಾಗಿ. ನಾನು ದೇವರಲ್ಲಿ ಯಾವಾಗಲೂ ಬೇಡಿಕೊಳ್ಳುತ್ತಿದ್ದೆ, ಅದರ ಫಲ ಇದು. ಅಲ್ಲ ಪಾರು, ನೀನು ದೇವರಲ್ಲಿ ಇದನ್ನೇ ಬೇಡಿಕೊಂಡಿದ್ದ ಎಂದು ನಾನು ಕೇಳಿದೆ. ಆಗ ಅವರ ಧ್ವನಿಯಲ್ಲಿ ಸ್ವಲ್ಪ ಏರುಪೇರಾಯಿತು. ನಾನು ಯಾವುದು ಕೇಳಿದ್ದೆನೋ ಅದು ನನಗೆ ಸಿಕ್ಕಿತು. ನಾನು ಕೇಳಿದೆ, ಏನ್ ಕೇಳಿದ್ಯಾ ನೀನು? ಏನೂ ಇಲ್ಲ, ನನಗೆ ಬೇಕಾದದ್ದು ಮಗು. ನನಗೆ ಈ ಮಗು ಸಿಕ್ಕಿದೆ, ಸಾಕು. ನನಗೆ ಈ ಮಗು ಈ ಲೋಕಕ್ಕೆ ಹೇಗೆ ಬಂದಿದೆ ಎಂಬುದನ್ನು ಪತ್ತೆ ಹಚ್ಚಿ ಏನಾಗಬೇಕಾಗಿಲ್ಲ. ಆದರೆ ನನಗೆ ಮಗು ಸಿಕ್ಕಿದೆ. ಇದರ ತಂದೆ ಯಾರು ಎಂಬುದು ನನಗೆ ಅಗತ್ಯವಿಲ್ಲ. ಆದರೆ ಈ ಮಗುವನ್ನು ನಾನು ಆರೈಕೆ ಮಾಡಿ ಸಾಕಿ ಸಲಹುತ್ತೇನೆ ಎಂದು ಹೇಳಿದರು. ನಾನು ಇದನ್ನು ನನ್ನ ಹತ್ತಿರನೇ ಇರಿಸಿಕೊಳ್ಳುತ್ತೇನೆ ಎಂದು ಮನೆ ಒಳಗಡೆ ಹೋದರು. ಪಾರ್ವತಿಯವರು ಹೇಳುತ್ತಿದ್ದರು, ನನ್ನ ಗಂಡ ನಮಗೆ ಮಗು ಇಲ್ಲ ಅನ್ನುವ ಚಿಂತೆ ಮಾಡುವುದಿಲ್ಲ. ಈ ಸಮಸ್ಯೆಯನ್ನು ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಅದಕ್ಕೆ ದೇವರು ಸರಿಯಾದ ಪಾಠ ಕಲಿಸಿದ್ದಾನೆ. ನಾನು ನೇರವಾಗಿ ಮನೆಗೆ ಬಂದೆ. ಪಂಡಿತರ ಹೆಂಡತಿ ನನ್ನ ಒಳ್ಳೆಯ ಸ್ನೇಹಿತೆಯಾಗಿದ್ದಳು. ಅವರು ನನ್ನನ್ನು ಅಮ್ಮ ಎಂದೇ ಕರೆಯುತ್ತಿದ್ದರು. ಕೆಲವೊಂದು ಸಲ ಚಿಕ್ಕಮ್ಮ ಎನ್ನುತ್ತಿದ್ದರು. ಸಂಜೆ ಆಗುವಾಗ ಅವರು ನನ್ನ ಮನೆಗೆ ಬಹಳ ಚಿಂತೆಯ ಬೇಸರದಲ್ಲಿ ಬಂದರು. ಏನಾಯಿತು ಎಂದು ನಾನು ಕೇಳಿದೆ. ಬಹಳ ದುಃಖದ ವಿಚಾರ. ನಾನು ಏನು ಎಂದು ಕೇಳಿದೆ. ನಮ್ಮ ಚಿನ್ನು ಮುನಿ ಸಾವನ್ನಪ್ಪಿದಳು. ಈಗಷ್ಟೇ ಅವಳನ್ನು ಮಣ್ಣು ಮಾಡಿ ಬಂದೆವು ಎಂದು ಬಿಕ್ಕಿ ಬಿಕ್ಕಿ ಅತ್ತರು. ನಾನು ತುಂಬಾ ಸಮಾಧಾನ ಮಾಡಿದೆ. ಆಗ ಪಾರು, ನಾನೇನು ಮಾಡಲಿ, ಈ ಊರು ಬಿಟ್ಟು ಹೋಗಲೇ ಎಂದು ಕೇಳಿದಳು. ನಾನು ಪಂಡಿತರಲ್ಲಿ ಹೇಳಿದೆ, ನೋಡಿ, ಇದರಲ್ಲಿ ಮಗುವಿನ ತಪ್ಪೇನಿಲ್ಲ. ನಿಮ್ಮ ಹೆಂಡತಿಗೆ ಮಗು ಇಲ್ಲ ಎಂಬ ಕೊರಗಲ್ಲಿದ್ದಾರೆ. ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಮಗುವಿನೊಂದಿಗೆ ಸಂತೋಷವಾಗಿ ಸಮಯ ಕಳೆಯುತ್ತಾರೆ. ನಿಮ್ಮ ಜೀವನ ಅರ್ಧ ಹೇಗೂ ಕಳೆದೋಯ್ತು. ಇನ್ನು ನಿಮಗೆ ಮಕ್ಕಳು ಹೇಗೂ ಆಗ್ಲಿಲ್ಲ. ದೇವರು ಈ ರೂಪದಲ್ಲಿ ನಿಮ್ಗೆ ಮಗುವನ್ನು ನೀಡಬೇಕು ಅಂತ ಅಂದುಕೊಂಡಿರ್ಬೇಕು. ಆಗ ಪಂಡಿತರು ಹೇಳಿದ್ರು, ಇಲ್ಲ, ನಾನು ಇದನ್ನು ಹಾಗೇನೆ ಸುಮ್ಮನೆ ಬಿಡುವುದಿಲ್ಲ. ಈ ಕೆಲಸ ಯಾರು ಮಾಡಿದ್ದು ಅಂತ ನನಗೆ ಕಂಡು ಹಿಡಿಯಲೇಬೇಕು. ನನ್ನ ಮೇಕೆ ಜೊತೆ ಈ ರೀತಿಯ ಕೆಟ್ಟ ಕೆಲಸ ಮಾಡಿದವರನ್ನು ನಾನು ಕಂಡು ಹಿಡಿಯಲೇಬೇಕು. ಯಾರು ಬೇಕಾದ್ರೂ ಮಾಡಿರ್ಲಿ, ಯಾರು ಮಾಡಿದ್ರೂ ಅವರಿಗೆ ಸರಿಯಾದ ಶಿಕ್ಷೆಯನ್ನು ನಾನು ಕೊಡಿಸುತ್ತೇನೆ. ನಾನು ಯಾವ ಪಾಪ ಮಾಡಿದ್ದೇನೆ ಅಂತ ಈ ಶಿಕ್ಷೆಯನ್ನು ದೇವರು ನನಗೆ ನೀಡುತ್ತಿದ್ದಾನೆ. ನನಗೂ ಯಾಕೋ ಅನಿಸುತ್ತೆ, ಈ ಮಗು ನಿನ್ನ ಹೆಂಡತಿಯದ್ದು, ಆದ್ರೆ ನಿನ್ನದಲ್ಲ. ಏನಮ್ಮ ಇದ್ರ ಅರ್ಥ? ಅಮ್ಮ, ನೀವು ಸುಮ್ಮನೆ ಕಾಲ್ಪನಿಕವಾಗಿ ಏನನ್ನು ಊಹಿಸುವಾಗಿಲ್ಲ. ಅದಕ್ಕೆ ಸಾಕ್ಷಿ ಬೇಕು. ಸಾಕ್ಷಿ ಬೇರೇನೂ ಇಲ್ಲ. ನಿನ್ನ ಹೆಂಡತಿ ಆ ಮಗುವನ್ನು ಹೇಗೆ ತಬ್ಬಿಕೊಂಡು ಗಟ್ಟಿಯಾಗಿ ಹಿಡಿದುಕೊಂಡು ಅದನ್ನು ಎಷ್ಟು ಮುದ್ದಿಸ್ತಿದ್ದಾಳೆ. ಅದನ್ನು ಬಿಟ್ಟಿರಲು ಅವಳಿಂದ ಸಾಧ್ಯವಾಗುವುದಿಲ್ಲ. ಇದನ್ನೆಲ್ಲವನ್ನು ಅಷ್ಟು ಬೇಗ ಮಾಡಲು ಹೆತ್ತ ತಾಯಿಗೆ ಮಾತ್ರ ಸಾಧ್ಯ. ನಿಮ್ಮ ಹೆಂಡತಿ ಮಗುವನ್ನು ನೋಡಿ ಏನೂ ಮಾತನಾಡದೆ, ಏನೂ ಹೇಳದೆ ಅವರ ಪಾಡಿಗೆ ಆ ಮಗುವನ್ನು ಲಾಲಿಸುತ್ತಾ ಮುದ್ದಿಸುತ್ತಾ ಎತ್ತಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದರು. ಇದು ತಾನು ಜನ್ಮ ನೀಡಿದ ಹೆತ್ತ ತಾಯಿಗೆ ಮಾತ್ರ ಸಾಧ್ಯ. ಅದೂ ಅಲ್ಲದೆ ಒಂದು ವೇಳೆ ಚಿನ್ನು ಮುನಿ ಮನುಷ್ಯನ ಮಗುವಿಗೆ ಜನ್ಮ ನೀಡಿದ್ದಾಳೆ ಎಂದಾಗ ನಿಮ್ಮ ಹೆಂಡತಿ ಹೇಗೆ ರೌದ್ರಾವತಾರ ಮಾಡುತ್ತಿದ್ದರು? ಅದು ಯಾವುದನ್ನೂ ಮಾಡದೆ ಸುಮ್ಮನಾಗಿ ಬಿಟ್ಟಿದ್ದಾರೆ. ಅದರ ಅರ್ಥ ಏನು? ಅಲ್ಲಮ್ಮ, ನನ್ನ ಹೆಂಡತಿ ಗರ್ಭಿಣಿಯಾಗಿದ್ದರೆ ನನಗೆ ಗೊತ್ತಾಗುವುದಿಲ್ವಾ? ಅವಳು ಯಾವ ರೀತಿಯ ಕೆಟ್ಟ ಕೆಲಸವನ್ನು ಮಾಡಿದ್ದಾಳಂತ ಗೊತ್ತಿಲ್ಲ. ಆದರೆ ಹೊಟ್ಟೆಯಲ್ಲಿ ಮಗುವನ್ನು ಇಟ್ಟುಕೊಂಡಿರುವಾಗ ನನಗೆ ಹೊಟ್ಟೆ ಕಾಣಿಸುವುದಿಲ್ವಾ? ನಿನಗೆ ಹೇಗೆ ಹೊಟ್ಟೆ ಕಾಣುತ್ತದೆ? ಅವರು ಈಗೀಗ ತುಂಬಾ ದಷ್ಟಪುಷ್ಟವಾಗಿ ಇದ್ದಾರೆ. ನಿಮ್ಗೆ ಮಾತ್ರ ಅಲ್ಲ, ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ. ಅದು ಅಲ್ಲದೆ ನಿನ್ನೆ ರಾತ್ರಿ ನೀವು ಹರಿಕತೆಗೆ ಹೋಗಿದ್ರಲ್ವಾ? ಬಂದದ್ದು ಇವತ್ತಲ್ವಾ? ಅದು ಹೇಗೆ? ಇಲ್ಲ, ನಾನು ನಿನ್ನೆನೆ ಬಂದಿದ್ದೆ. ಸರಿ ಪಂಡಿತ್ರೆ, ನೀವು ನಿನ್ನೆನೆ ಬಂದಿದ್ರಿ, ಒಪ್ಪಿಕೊಳ್ಳುತ್ತೇನೆ. ಆದರೆ ಈ ಮಗು ಆಗ ತಾನೇ ಹುಟ್ಟಿದ ಮಗು ಅಲ್ಲ, 2-3 ದಿನದ ಮುಂಚೆ ಹುಟ್ಟಿದ ಮಗು. ಸರಿ, ನನ್ನ ಹೆಂಡತಿಯ ಹೆರಿಗೆಯಾದದ್ದು ಅಂದುಕೊಳ್ಳಿ. ಆದರೆ ಚಿನ್ನು ಮುನಿ ಯಾಕೆ ಸಾವನ್ನಪ್ಪಿದ್ಲು? ಅದರ ಕತೆ ನನಗೆ ಗೊತ್ತಿಲ್ಲ. ಆದರೆ ಈಗ ಚಿನ್ನು ಮುನಿಯ ವಿಷಯ ಬಿಡು. ನಿಮ್ಮ ಹೆಂಡತಿ ಹೇಗೆ ಮಗುವನ್ನು ಪಡೆದಳು ಅದಕ್ಕೆ ಜಾಸ್ತಿ ಗಮನ ಹರಿಸಿ. ಪತ್ತೆ ಹಚ್ಚಿ. ನಾನು ಹೇಗೆ ಪತ್ತೆ ಹಚ್ಚಲಿ?
ಆಗ ನಾನು ಹೇಳಿದೆ, ನಾನು ಇದಕ್ಕೆ ಸಹಾಯ ಮಾಡುತ್ತೇನೆ, ಆದರೆ ಸ್ವಲ್ಪ ಸಮಯ ಬೇಕು. ನನಗೆ ಗೊತ್ತಿತ್ತು ಪಾರ್ವತಿಯವರು ಸುಳ್ಳು ಕಥೆಯನ್ನು ಕಟ್ಟಿ ಹೇಳ್ತಿದ್ದಾರೆ. ಮಗು ಅವರದ್ದೇ ಆಗಿತ್ತು. ತನಗೆ ಮಗುವಾಗುವುದಿಲ್ಲ ಎಂದು ಬೇರೆ ಯಾರದೋ ಸಂಬಂಧ ಇಟ್ಟುಕೊಂಡು ಗರ್ಭಿಣಿಯಾಗಿದ್ದಾಳೆ. ಮಗುವನ್ನು ಪಡೆದುಕೊಂಡಿದ್ದಾಳೆ ಎಂದು ನನಗೆ ಅನ್ನಿಸ್ತಿದೆ. ಇದಕ್ಕೋಸ್ಕರ ಮೇಕೆ ಹತ್ತಿರ ಇಟ್ಟು ಏನು ಗೊತ್ತಿಲ್ಲದವರಾಗಿ ನಾಟಕವಾಡಿದ್ದಾರೆ. ಕೆಲವು ಗಂಡಸರಿಗೆ ಮಕ್ಕಳಾಗುವುದಿಲ್ಲ, ಆದರೆ ಹೆಂಗಸರು ಅದನ್ನು ಸಹಿಸುವುದಿಲ್ಲ. ತಮಗೆ ಮಕ್ಕಳು ಬೇಕು ಎಂದು ಹಠ ಹಿಡಿದು ಗಂಡನಿಗೆ ವಿಚ್ಛೇದನ ನೀಡಿ ಬೇರೆ ಮದುವೆಯಾಗಿ ಮಕ್ಕಳನ್ನು ಪಡೆದುಕೊಳ್ಳುತ್ತಾರೆ. ಕೆಲವು ಗಂಡಸರು ತಮ್ಮ ಹೆಂಡತಿಗೆ ಮಕ್ಕಳಾಗದಿದ್ದರೆ ಬೇರೆ ಮದುವೆಯಾಗುತ್ತಾರೆ. ಈ ರೀತಿ ಅದು ನಮ್ಮ ಸಮಾಜದಲ್ಲಿ ಆಗ್ತಾನೆ ಇರುತ್ತದೆ. ಅವರು ಹೆಣ್ಣು ಮಕ್ಕಳೇ, ನನಗೆ ಹುಟ್ಟಿದ್ದು ಗಂಡ್ಮಕ್ಳು ಬೇಕು ಎಂದು ಬೇರೆ ಮದುವೆ ಆಗುತ್ತಾರೆ. ಈ ರೀತಿ ಹಲವು ಕಾರಣಗಳಿಂದ ಇನ್ನೊಬ್ಬರನ್ನು ಬಯಸುವ ಗಂಡಸ ಅಥವಾ ಹೆಂಗಸರಿರ್ತಾರೆ. ನನಗೆ ಹೇಗಾದ್ರೂ ಮಾಡಿ ಪಾರ್ವತಿಯ ದೇಹವನ್ನು ಪರಿಶೀಲನೆ ಮಾಡಬೇಕಿತ್ತು. ನನಗೆ ಇದರಿಂದ ಗೊತ್ತಾಗುತ್ತದೆ ಅವರ ಹೊಟ್ಟೆಯಲ್ಲಿ ಮಗು ಜನಿಸಿದ್ಯಾ ಎಂದು. ನಾನು ಪಂಡಿತರ ಪಾರ್ವತಿಯವರ ಹತ್ರ ಕೂತ್ಕೊಂಡು, ನಿನ್ಗೆ ಮಗುವನ್ನು ಹೊತ್ತು ಹೆತ್ತು ಗೊತ್ತಿಲ್ಲ ಅಲ್ವಾ? ಅದರ ಅನುಭವ ಕೂಡ ಇಲ್ಲ. ಕೊಡು, ಮಗು ಹೇಗಿದೆ, ಆರೋಗ್ಯವಾಗಿದ್ಯಾ, ಏನ್ ಮಾಡ್ತಾ ಇದೆ ಎಂದು ಕೇಳಿದೆ. ಏನು ಆರೋಗ್ಯವಾಗಿರದೆ ಎಂದು ಕೇಳಿದಳು. ಆದ್ರೆ ಮಾತಿನಲ್ಲಿ ಏನೋ ಒಂಥರ ಸರಿ ಇರಲಿಲ್ಲ. ಮಾತಿನ ಅರ್ಥ ಮಗು ತಾಯಿ ಹತ್ತಿರ ಇರುವಾಗ ಏನು ಆರೋಗ್ಯವಾಗಿರದೆ, ಆದ್ರೆ ಅದನ್ನು ಯಾರ ಮುಂದೆ ಹೇಳುವಾಗಿರ್ಲಿಲ್ಲ. ಸರಿ ಅಮ್ಮ, ನಾನು ತುಂಬಾ ಸುಸ್ತಾಗಿದ್ದೇನೆ, ನನಗೆ ಒಂದು ಲೋಟ ಬಿಸಿ ನೀರು ಬೇಕಿತ್ತು, ಕೊಡಿ ಮಗುವನ್ನು ನಾನು ಇಟ್ಟುಕೊಳ್ಳುತ್ತೇನೆ ಎಂದು ಹೇಳಿದೆ. ಪಂಡಿತರು ಹೊರಗಡೆ ಹೋದರು. ಪಾರ್ವತಿ ಹೇಗೆ ನಡೆಯುತ್ತಾರೆ, ಏನು ಮಾಡುತ್ತಾರೆ ಎಂಬ ಪರಿಶೀಲನೆ ನನಗೆ ಮಾಡಬೇಕಿತ್ತು. ಅದು ಅಲ್ಲದೆ ಪಂಡಿತರು ಸುತ್ತಮುತ್ತಲಿನ ಜನರಲ್ಲಿ ವಿಚಾರಿಸಲು ಪ್ರಾರಂಭಿಸಿದ್ರು. ಮನೆಯಲ್ಲಿ ಯಾರಾದ್ರೂ ಬರುತ್ತಿದ್ರಾ, ನೋಡಿದ್ರಾ ಎಂದೆಲ್ಲ ವಿಚಾರಣೆ ಮಾಡುತ್ತಿದ್ರು. ಯಾಕಂದ್ರೆ ಊರಿನವರಿಗೆಲ್ಲ ಮೇಕೆ ಮರಿ ಮನುಷ್ಯನಿಂದ ಮಗುವನ್ನು ಜನ್ಮ ನೀಡಿದೆ ಎಂದು ಪ್ರಚಾರವಾಗಿದ್ದು, ಆಗ ಅವರೆಲ್ಲ ಅದಕ್ಕೋಸ್ಕರ ಕೇಳ್ತಿದ್ದಾರೆ ಎಂದು ಅಂದುಕೊಳ್ಳುತ್ತಿದ್ದರು. ಆದರೆ ಪಂಡಿತರಿಗೆ ಕೇಳಬಾರದ ಮಾತುಗಳನ್ನೆಲ್ಲ ಊರಿನವರಿಂದ ಕೇಳಬೇಕಾದ ಪರಿಸ್ಥಿತಿ ಬಂತು. ಯಾರಂದ್ರೆ ಜನರ ದೃಷ್ಟಿಯಲ್ಲಿ ಪಂಡಿತರೇ ಆ ಮಗುವಿನ ತಂದೆಯಾಗಿದ್ದರು. ಆದರೆ ಅಲ್ಲ ಎಂದು ಸಾಬೀತು ಮಾಡಲು ಬೇರೆ ಏನೂ ಸಾಕ್ಷಿ ಇರಲಿಲ್ಲ. ಆದರೆ ಇಲ್ಲಿ ನಾನು ಪಾರ್ವತಿಯವರನ್ನು ಗಮನಿಸುತ್ತಿದ್ದೆ. ಆದರೆ ಅವರು ಯಾವುದೇ ರೀತಿಯ ಹೆರಿಗೆಯಾದ ಹೆಂಗಸಿನ ಹಾಗೆ ಸೂಚನೆಗಳು ಅವರಲ್ಲಿ ಕಂಡು ಬರಲಿಲ್ಲ. ಹಾಗಾದ್ರೆ ಈ ಮಗು ಯಾರದು, ಎಲ್ಲಿಂದ ಬಂತು? ಪುನಃ ನನ್ನ ಮನಸ್ಸಲ್ಲಿ ಗೊಂದಲದ ಪ್ರಶ್ನೆಗಳು ಬಂದವು. ಇದು ಬಹಳ ಗಂಭೀರ ಸಮಸ್ಯೆಯಾಗಿತ್ತು. ನಾವು ಆಲೋಚಿಸಿದಂತೆ ಇರಲಿಲ್ಲ. ದೇವರಿಗೆ ಕೋಪ ಬಂದ್ರೆ ಈ ರೀತಿ ಘಟನೆಗಳೆಲ್ಲ ನಡೆಯುತ್ತೆ ಎಂದು ಕೆಲವರು ಹೇಳ್ತಾರೆ. ಆದ್ರೆ ಇದಕ್ಕೆ ಪರಿಹಾರ ಏನು ಎಂದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಮಾನವನ ಬುದ್ಧಿ ಕೆಡುತ್ತದೆ. ದೇವರು ಕೆಲವೊಂದು ಘಟನೆ ಮೂಲಕ ಪರೀಕ್ಷೆಯನ್ನು ಕೂಡ ಮಾಡ್ತಾನೆ. ಆದ್ರೆ ಯಾರಿಗೂ ಏನೆಂದು ಅರ್ಥನೇ ಆಗುತ್ತಿರಲಿಲ್ಲ. ಆ ಊರಿನಲ್ಲಿ ಒಂದು ಘಟನೆ ನಡೆಯಿತು. ಹೆಂಗಸೊಂದು ವಿಚಿತ್ರವಾದ ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ. ನೋಡಿದವರೆಲ್ಲ ಜೋರಾಗಿ ಕಿರುಚಾಡಲು ಪ್ರಾರಂಭಿಸ್ತಾರೆ, ಅಲ್ಲಿಂದ ಓಡ್ತಾರೆ. ಆ ಮಗು ಹೇಗಿತ್ತಂದ್ರೆ ನೋಡಲು ಪ್ರಾಣಿಯ ರೂಪದಲ್ಲಿ ಇತ್ತು. ನಾನು ಧೈರ್ಯ ಮಾಡಿ ಆ ಮಗುವನ್ನು ಎತ್ತಿ ತಾಯಿ ಕಡೆ ಕೊಟ್ಟೆ. ಆ ತಾಯಿ ಕೂಡ ನಡುಗುವ ಕೈಯಿಂದ ಮಗುವನ್ನು ತೆಗೆದುಕೊಂಡಳು. ಆದ್ರೆ ಹೆತ್ತ ಮಗುವಾದ ಕಾರಣ ಏನೂ ಮಾಡಲು ಸಾಧ್ಯವಿರಲಿಲ್ಲ. ನೋಡಿದವರೆಲ್ಲ ಹೇಳುತ್ತಿದ್ರು, ಅವಳು ಅತ್ತೆಗೆ ಮಾಡಿದ ದ್ರೋಹದಿಂದಾಗಿ ಈ ರೀತಿಯ ಮಗು ಜನಿಸಿದೆ, ಇದು ದೇವರ ಶಿಕ್ಷೆ, ಅನುಭವಿಸಲಿ ಎಂದೆಲ್ಲ ಹೇಳುತ್ತಿದ್ದರು. ಅಂದ್ರೆ ಅವರ ಅತ್ತೆಗೆ ತುಂಬಾ ನೋವು ಕೊಟ್ಟಿದ್ದರು. ಸರಿಯಾಗಿ ಅವರ ಆರೈಕೆ ಮಾಡುತ್ತಿರಲಿಲ್ಲ, ಸರಿಯಾಗಿ ಊಟನೂ ಕೊಡುತ್ತಿರಲಿಲ್ಲ. ಕೊನೆಗೆ ಏನೂ ಇಲ್ಲದೆ ಕೊನೆ ಉಸಿರನ್ನು ಎಳೆದಿದ್ದರು. ಆದ್ರೆ ಈ ಮಗು ಜನಿಸಿದ ನಂತರ ಇವಳು ತಾನು ಮಾಡಿದ ಕರ್ಮದ ಫಲವಾಗಿ ತನಗೆ ಈ ಮಗು ಸಿಕ್ಕಿದೆ. ಮತ್ತೆ ತನ್ನ ಗುಣ ಸ್ವಭಾವದಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಕೆಲವೊಂದು ಸಲ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳಲು ದೇವರು ನಮಗೆ ಕೆಲವೊಂದು ಪರೀಕ್ಷೆಗಳನ್ನು ಕೂಡ ಮಾಡುತ್ತಾನೆ. ಆದ್ರೆ ಆ ಮಗು ತುಂಬಾ ಸಮಯ ಉಳಿಯಲಿಲ್ಲ, ಈ ಲೋಕವನ್ನು ಬಿಟ್ಟು ಹೋಯಿತು. ಪಾರು ಮಗುವನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು. ಅವರ ಆರೈಕೆಯಿಂದ ಮಗು ಆರೋಗ್ಯಕರವಾಗಿ ಚೆನ್ನಾಗಿ ನಿದ್ದೆ ಮಾಡ್ತಿತ್ತು. ನಾನು ನೇರವಾಗಿ ಮನೆಗೆ ಬಂದೆ. ಆಗ ನನ್ನನ್ನು ಕರೆಯಲು ಒಂದು ಹೆಂಗಸು ಮನೆಗೆ ಬಂದ್ರು. ಅಮ್ಮ, ನಮ್ಮ ಊರಿನ ಅಮೃತ್ ರಾಜ್ ಅವರ ಮಗಳ ಆರೋಗ್ಯ ತುಂಬಾ ಕೆಟ್ಟಿದೆ, ಅವಳನ್ನು ಒಮ್ಮೆ ನೋಡಲು ಬರ್ಬೇಕಂತೆ. ಅವಳಿಗೆ ಏನಾಗಿದೆ ಎಂದು ಯೋಚಿಸಿದೆ. ಅಮೃತ್ ರಾಜ್ ಅವರ ಮಗಳು ವಂದನಾ, ಅವಳು ತುಂಬಾ ಸುಂದರಿಯಾದ ಹುಡುಗಿಯಾಗಿದ್ದಳು. ಊರಿನವರಿಗೆಲ್ಲ ಅವಳ ಸೌಂದರ್ಯದ ಬಗ್ಗೆ ಹೊಗಳುವುದೇ ಆಗಿತ್ತು. ಅವಳಿಗೂ ತನಗೆ ಸೌಂದರ್ಯ ಇದೆ ಎನ್ನುವ ಒಂದು ಜಂಬ ಕೂಡ ಇತ್ತು. ಸರಿ ಎಂದು ನಾನು ನೇರವಾಗಿ ಮನೆಗೆ ಹೋದೆ. ಆಗ ಏನಾಯ್ತು ಎಂದು ಅವರ ತಾಯಿಯಲ್ಲಿ ಕೇಳಿದೆ. ಗೊತ್ತಿಲ್ಲ, 4 ದಿವಸಕ್ಕಿಂತ ಮುಂಚೆ ಅವಳ ಮಾವನ ಮನೆಗೆ ಎಂದು ಹೋಗಿದ್ದಳು. ಆದ್ರೆ ಬರುವಾಗ ಏನೂ ಮಾತನಾಡುತ್ತಿಲ್ಲ, ಏನೂ ತಿನ್ನುತ್ತಿಲ್ಲ. ಕೊನೆಗೆ ಬಾಗಿಲಾಕಿ ಒಳಗೆ ಮಲಗಿದ್ದಾಳೆ. ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹೊರಗೆ ಹೋಗಿ ನಾನು ಅವಳನ್ನು ಪರಿಶೀಲನೆ ಮಾಡಬೇಕು ಎಂದು ಒಳಗಡೆ ಹೋದೆ. ಆದ್ರೆ ಅವಳನ್ನು ನೋಡಿದಾಗ ನನಗೆ ಗೊತ್ತಾಯಿತು, ಏನೋ ಒಂದು ನಡೆದಿದೆ. ಸಮಸ್ಯೆ ತುಂಬಾ ಗಂಭೀರವಾಗಿತ್ತು. ನಾನು ಬಾಗಿಲು ಹಾಕಿಕೊಂಡು ಪರಿಶೀಲನೆ ಮಾಡಲೆಂದು ಕೈಯನ್ನು ತೆಗೆದಾಗ ಅವಳು ನನ್ನ ಕೈಯನ್ನು ಹಿಂದಕ್ಕೆ ದೂಡಿದಳು. ಆಗ ನಾನು ಕೇಳಿದೆ, ಏನಾಯ್ತು ಮಗಳೇ, ಏನಂತ ನನ್ನಲ್ಲಿ ಹೇಳು. ಅದಲ್ಲದೆ ವಂದನಾ ತುಂಬಾ ಜ್ವರದಿಂದ ಬಳಲುತ್ತಿದ್ದಳು, ತುಂಬಾ ಹೀನಾಯ ಸ್ಥಿತಿಯಲ್ಲಿದ್ದಳು. ಆದ್ರೆ ಏನಮ್ಮ, ನಿನ್ನ ಸಮಸ್ಯೆ ಏನು ಅಂತ ನನ್ನಲ್ಲಿ ಹೇಳು, ಮುಚ್ಚಿಡ್ಬೇಡ. ಆಗ ಅವಳು, ನೀವು ಹೊರಗಡೆ ಯಾರತ್ರನೂ ಹೇಳ್ಬಾರ್ದು ಅಂತ ಹೇಳಿದ್ಲು. ಆಯ್ತು ಎಂದು ನಾನು ಅವಳನ್ನು ಪರಿಶೀಲಿಸಿದಾಗ ಒಂದು ವಿಚಿತ್ರ ಗಂಭೀರವಾದ ಸಮಸ್ಯೆಯಾಗಿತ್ತು. ವಂದನಾ, ನಿನ್ನ ಮಗುವನ್ನು ಏನು ಮಾಡಿದೆ ಎಂದು ಕೇಳಿದೆ. ಆಗ ನಾನು ಈ ಊರಿನ ಪಾರ್ವತಿಯವರಿಗೆ ನೀಡಿದೆ. ಪಾರ್ವತಿಯವರು ನಿನಗೇನಾಗಬೇಕು? ನನಗೆ ತಾಯಿ ಇದ್ದ ಹಾಗೆ.
ಯಾಕಂದರೆ ನಾನು ಶಾಲೆಗೆಲ್ಲ ಹೋಗ್ತಿರುವಾಗ ನನಗೆ ಯಾವಾಗಲೂ ತಿಂಡಿ ಕೊಡ್ತಾ ಊಟ ಕೊಡುತ್ತಾ ನನ್ನನ್ನು ನೋಡಿಕೊಳ್ಳುತ್ತಿದ್ರು. ಆದರೆ ಅವರಿಗೆ ಮಕ್ಕಳಿಲ್ಲ ಎಂದು ಅವರ ಚಿಂತೆಯನ್ನು ಹೇಳಿಕೊಳ್ಳುತ್ತಿದ್ರು. ಅಮ್ಮ ಮಗಳಂತೆ ಇದ್ದೆವು. ಅದು ಅಲ್ಲದೆ ನನ್ನ ಬೆಸ್ಟ್ ಫ್ರೆಂಡ್ ಕೂಡ. ಸರಿ, ಆದರೆ ಈ ಮಗುವಿನ ತಂದೆ ಯಾರಮ್ಮ ಎಂದು ಕೇಳಿದಾಗ ಅವಳು ತಲೆ ತಗ್ಗಿಸಿದಳು. ನಮ್ಮೂರಲ್ಲಿ ಒಂದು ಫ್ಯಾಕ್ಟ್ರಿ ಕೆಲಸ ಆಗ್ತಿತ್ತು. ಅಲ್ಲಿನ ಇಂಜಿನಿಯರ್ ನನಗೆ ಪರಿಚಯವಾದರು. ನಮ್ಮ ಪರಿಚಯ ಸ್ನೇಹಕ್ಕೆ ತಿರುಗಿ ಪ್ರೀತಿಯಾಯಿತು. ಹೀಗೆ ನಮ್ಮಿಬ್ಬರಲ್ಲಿ ಸಂಬಂಧ ಉಂಟಾಯಿತು. ಆದರೆ ಅಲ್ಲಿ ಕೆಲಸ ಮುಗಿದ ನಂತರ ಅವರು ಹೊರಟು ಹೋಗಿದ್ದಾರೆ. ನಾನು ಇಲ್ಲಿ ಗರ್ಭಿಣಿಯಾದೆ. ಯಾರಲ್ಲಿ ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಆದರೆ ಅವರಲ್ಲಿ ಹೇಳುವ ಅಂತಂದ್ರೆ ಅವರು ಈ ಊರಲ್ಲೇ ಇಲ್ಲ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ನಾನು ನನ್ನ ವಿಷಯವನ್ನು ದುಃಖವನ್ನು ಎಲ್ಲ ಪಾರ್ವತಿ ಆಂಟಿಯಲ್ಲಿ ಹೇಳ್ತಿದ್ದೆ. ಆಗ ಅವರು ಏನು ಮಾಡುವುದು ಎಂದು ಚಿಂತಿಸುತ್ತಿದ್ದರು. ಒಂದು ದಿನ ನಾನು ಸ್ವಲ್ಪ ದಪ್ಪವಾಗಿದ್ದೆ. ಅದು ಅಲ್ಲದೆ ನನಗೆ ಅಷ್ಟೊಂದು ಹೊಟ್ಟೆ ಇರಲಿಲ್ಲ. ಆದ್ದರಿಂದ ಅಷ್ಟು ಯಾರಿಗೂ ಗೊತ್ತಾಗ್ಲಿಲ್ಲ. ಆರೋಗ್ಯ ತುಂಬಾ ಕೆಡ್ತಿತ್ತು. ಅದಕ್ಕೋಸ್ಕರ ತಿಂಗಳು ಬೇರೆ ಪೂರ್ತಿ ಆಗ್ತಿತ್ತು. ನಾನು ಮಾವ ಮತ್ತು ಅತ್ತೆ ಮನೆಗೆ ಹೋಗುತ್ತೇನೆ ಅಂತ ಹೊರಟು ಹೋದೆ. ಅವರಿಬ್ಬರಿಗೂ ಕಣ್ಣು ಕಾಣುವುದಿಲ್ಲ ಎಂದು ನಿಮಗೆ ಗೊತ್ತು. ಮತ್ತು ಅವರ ಮಗಳು ಏನು ಹೇಳಿದ್ರು ಅವಳಿಗೆ ಅರ್ಥ ಆಗೋದಿಲ್ಲ. ಒಂದು ಹೇಳಲು ಹೋದ್ರೆ 4 ಅನಾಹುತವಾಗುತ್ತದೆ. ಅದಕ್ಕೋಸ್ಕರ ನೀನು ಅಲ್ಲಿಂದ ನನ್ನ ಮನೆಗೆ ಬಾ ಎಂದು ಕರೆದಿದ್ದರು. ಆಗ ಚಿನ್ನು ಮುನಿಗೆ ಆರೋಗ್ಯ ಸರಿ ಇರಲಿಲ್ಲ. ಅದಕ್ಕೇನು ನಾವು ಮಾಡಲಿಲ್ಲ. ಆದರೆ ಏನೋ ತಿಂದು ಅದು ವಾಂತಿ ಮಾಡುತ್ತಿತ್ತು. ಇದೇ ನೆಪವನ್ನಿಟ್ಕೊಂಡು ಇದು ಗರ್ಭಿಣಿ ಅಂತ ನಾವು ಹೇಳಿದೆವು. ನನ್ನ ಹೆರಿಗೆಯಾಗಿತ್ತು. ನೀವು ಬಂದು ಅಲ್ಲಿ ಹುಕ್ಕವನ್ನು ಎಳೆದು ಸ್ವಲ್ಪ ಕಣ್ಣು ತೂಕಡಿಸ್ತಿರುವಾಗ ಪಾರ್ವತಿಯವರು ಮೆಲ್ಲನೆ ಹುಲ್ಲಿನ ಹತ್ತಿರ ಮಗುವನ್ನು ಇಟ್ರು. ಈ ಮಗು ಮೇಕೆಯಿಂದಲೇ ಜನ್ಮವನ್ನು ತಾಳಿದೆ ಎಂದು ಎಲ್ಲರೂ ತಿಳಿದುಕೊಳ್ಳಲಿ ಎಂದು ನಾವು ನಾಟಕ ಮಾಡಿದ್ವು. ಹೌದು, ನಾನು ಹುಕ್ಕವನ್ನು ಎಳೆದಾಗ ಸ್ವಲ್ಪ ನಿದ್ದೆಗೆ ಜಾರುತ್ತೇನೆ. ನನ್ನದೊಂದು ಕೆಟ್ಟ ಅಭ್ಯಾಸ. ಇದನ್ನು ಬಿಡಬೇಕು ಎಂದು ತುಂಬಾ ಸಲ ಪ್ರಯತ್ನ ಪಡುತ್ತಿದ್ದೆ. ಆದ್ರೆ ಅಮ್ಮ, ಈ ವಿಷಯವನ್ನು ನೀವು ಯಾರಿಗೂ ಹೇಳಬೇಡಿ. ನಾನು ಕೆಲವು ದಿನದಲ್ಲಿ ಆರೋಗ್ಯ ಸುಧಾರಿಸ್ತೇನೆ. ನನಗೆ ಬೇಕಾದ ಮದ್ದುಗಳನ್ನು ಬರೆದುಕೊಡಿ. ಅಲ್ಲಿ ಅವರಲ್ಲಿ ನನಗೇನು ಸಮಸ್ಯೆ ಇಲ್ಲ, ಕೆಲವು ದಿನಗಳು ವಿಶ್ರಾಂತಿ ಬೇಕು ಅಂತ ಹೇಳಿ. ಅದೇ ರೀತಿ ನಾನು ಅವರ ಮನೆಯಲ್ಲಿ ಏನೂ ಇಲ್ಲ, 1 ವಾರ ರೆಸ್ಟ್ ತೆಗೆಯಲಿ. ಇನ್ಫೆಕ್ಷನ್ ಜ್ವರ ಬಂದಿದೆ. ಇಲ್ಲಿ ಆ ಕಡೆ ಈ ಕಡೆ ಓಡಾಡುವುದು ಬೇಡ. ಬಿಸಿ ಬಿಸಿಯಾದ ಕಾಫಿಯನ್ನು ಮಾಡಿ ತಂಪು ವಸ್ತುಗಳನ್ನು ಯಾವುದನ್ನು ನೀಡಬೇಡಿ. ಎಲ್ಲವೂ ಬಿಸಿಯಾಗಿರಲಿ ಎಂದು ಹೇಳಿದೆ. ಅವರು ಏನೋ ಜ್ವರ ಬಂದಿದೆ ಎಂದು ನಂಬಿದ್ದರು. ಇಲ್ಲಿ ಪಂಡಿತ್ ಅವರ ಹತ್ರ ನಾನು ಯಾವ ವಿಷಯವನ್ನು ಹೇಳಲಿಲ್ಲ. ಯಾಕಂದ್ರೆ ಅವರಿಗೆ ಮತ್ತೆ ಏನಾದರೂ ಗೊತ್ತಾದ್ರೆ ಇನ್ನೊಂದು ತಾಪತ್ರಯ ಉಂಟಾಗಬಹುದು. ಅವರ ಹೆಂಡತಿ ಮಾತ್ರ ಯಾವ ಕೆಟ್ಟ ಕೆಲಸವನ್ನು ಮಾಡಲಿಲ್ಲ. ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅಲ್ಲ ಎಂದು ಸ್ಪಷ್ಟವಾಗಿತ್ತು. ಆದರೆ ನಾನು ಹೇಳಿದೆ, ದೇವರು ನಿಮಗೆ ಒಂದು ಒಳ್ಳೆಯ ಪರೀಕ್ಷೆಯನ್ನು ಮಾಡಲು ಈ ಮಗುವನ್ನು ನೀಡಿದ್ದಾಗಿರಬಹುದು. ಈ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಬೇಕು, ಫಲವನ್ನು ನೀಡಬಹುದು. ಹೀಗೆ ಅವರು ಗಂಡ ಹೆಂಡತಿ ಮಗುವನ್ನು ಚೆನ್ನಾಗಿ ಆರೈಕೆ ಮಾಡಿ ಪಾಲನೆ ಮಾಡಿ ಬೆಳೆಸುತ್ತಿದ್ದರು. ಮಗು ಬಂದಾಗಿನಿಂದ ಇವರ ಮನೆಯಲ್ಲಿ ಸಂತೋಷ ಕುಣಿಯುತ್ತಿತ್ತು ಮತ್ತು ಇವರ ಕೆಲಸ, ಜೀವನ ಶೈಲಿ ಎಲ್ಲವೂ ಬದಲಾಯಿತು. ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಾಗಿದೆ ಎಂದು ಹೇಳುತ್ತಿದ್ದರು. ಮಗು ಹುಡುಗ ಆದರೆ ಯಾವುದಕ್ಕೂ ಕಡಿಮೆ ಆಗಿರಲಿಲ್ಲ. ಲಕ್ಷ್ಮಿ ಭಾಗ್ಯವನ್ನು ತಂದಿದ್ದಾನೆ ಎಂದು ಹೇಳುತ್ತಿದ್ದರು. ಅಲ್ಲಿ ವಂದನಾಳ ಮನೆಯವರು ಮರ್ಯಾದೆ, ಗೌರವ ಮತ್ತು ಅವಳ ಜೀವನವು ಹೇಗೂ ಪ್ರೀತಿಯಲ್ಲಿ ಬಿದ್ದು ತಾನು ಮೋಸ ಹೋಗಿದ್ದಳು. ತನಗೆ ಇನ್ನಾದರೂ ಒಳ್ಳೆಯ ಜೀವನ ಸಿಗಲಿ. ಒಂದು ವೇಳೆ ಒಂದು ಹೆಣ್ಣಿನ ಮಾನ ಒಂಚೂರು ಕಲೆ ಆದರೆ ಅದು ಸಾಯುವ ತನಕ ಹೊರಬೇಕಾಗುತ್ತದೆ. ಈ ಸತ್ಯವನ್ನು ಇವಳು ಮುಚ್ಚಿಟ್ಟಿರುವುದು ಕೂಡ ಇವಳಲ್ಲಿ ಇರುತ್ತದೆ. ಆದರೆ ಹೊರಗಿನವರಿಗೆ ಯಾರಿಗೂ ಗೊತ್ತಿರುವುದಿಲ್ಲ. ಇದನ್ನು ರಹಸ್ಯವಾಗಿ ಅವಳೇ ಇಟ್ಟುಕೊಂಡಿರಬೇಕಾಗುತ್ತದೆ. ಆದರೆ ಒಂದು ಒಳ್ಳೆಯ ಜೀವನ ಸಿಗುವ ಅವಕಾಶನೂ ಇರುತ್ತೆ. ತಮ್ಮ ಕುಟುಂಬದ ಘನತೆ, ಮಾನ ಮರ್ಯಾದೆ ಕೂಡ ಇವಳಿಂದಾಗಿ ಉಳಿಯುತ್ತೆ. ಅದಕ್ಕೋಸ್ಕರ ಇವಳು ತುಂಬಾ ಪ್ರಯತ್ನ ಮಾಡಿದಳು. ನಂತರ ಒಂದು ನಾಳಿಗೆ ಒಂದು ಒಳ್ಳೆಯ ಸಂಬಂಧ ಗೊತ್ತು ಮಾಡಿ ಮದುವೆ ಫಿಕ್ಸ್ ಮಾಡಿದ್ರು. ನಾನು ಪಂಡಿತರ ಮಗುವಿನೊಂದಿಗೆ ಕುಟುಂಬ ಸಮೇತವಾಗಿ ವಂದನಾಳ ಮದುವೆಗೆ ಹೋಗಿ ಸೇರಿದೆವು. ವಂದನಾ ಮಗುವನ್ನು ಎತ್ತಿ ಆಗ ಅವಳ ಕಣ್ಣಲ್ಲಿ ಕಣ್ಣೀರು ಜಾರಿ ಬಿತ್ತು. ಆದರೆ ಅದನ್ನು ನೋಡಿ ನನಗೂ ಪಾರು ಅವರಿಗೂ ಕಣ್ಣಲ್ಲಿ ನೀರು ಬಂತು. ಆದರೆ ಯಾರಲ್ಲಿಯೂ ಹೇಳುವ ಹಾಗಿರ್ಲಿಲ್ಲ. ನಾವು ವಂದನಾಳಿಗೆ ಸಮಾಧಾನ ಮಾಡಿದೆವು. ವಂದನ ಮದುವೆಯಾದ ನಂತರ ಯಾವಾಗಲೂ ಬಂದು ಹೋಗುವಾಗ ತನ್ನ ಗೆಳತಿ ಪಾರ್ವತಿಯವರ ಮನೆಗೆ ಬಂದು ಹೋಗುತ್ತಿದ್ದಳು. ಅವರದು ಒಳ್ಳೆಯ ಸ್ನೇಹ ಸಂಬಂಧ. ಬರುವಾಗ ಏನಾದರೂ ತಿಂಡಿಗಳನ್ನು, ಆಟಿಕೆಗಳನ್ನು ತಂದು ಮಗುವಿನ ಜೊತೆ ಆಟವಾಡುತ್ತಾ ಸ್ವಲ್ಪ ಸಮಯ ಇದ್ದು ಊಟ ಮಾಡಿ ಹೋಗುತ್ತಿದ್ದರು. ವೀಕ್ಷಕರೇ, ಇಲ್ಲಿ ಯಾರ ತೀರ್ಮಾನ ಸರಿಯಾದದ್ದು? ತನ್ನ ಗೆಳೆತನವನ್ನು ಕಾಪಾಡಲು ಪಾರು ವಂದನಾಳಿಗೆ ಮಾಡಿದ ಸಹಾಯ ಸರಿಯಾಗಿದ್ಯಾ? ತನ್ನ ಗೆಳತಿಗೆ ಮಕ್ಕಳಿಲ್ಲ ಎನ್ನುವ ಕೊರಗನ್ನು ಹೋಗಲಾಡಿಸಲು ತನ್ನ ಮಗುವನ್ನೇ ಗೆಳತಿಗೆ ನೀಡಿದ್ದು ಸರಿಯಾ? ಮನೆಯವರ ಮರ್ಯಾದೆ, ಪಾರುವಿನ ಜೀವನವನ್ನು ಕಾಪಾಡಲು ಅಮ್ಮ ಮಾಡಿದ್ದು ಸರಿಯಾ ತಪ್ಪಾ? ಎಲ್ಲವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.